ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರೋಗೆ. ನನ್ನ ಹೆಸರು ನೀತು. ಶಿವರಾತ್ರಿ ಹಬ್ಬ ಬರ್ತಾ ಇದೆ 26ನೇ ತಾರೀಕು ಬುಧವಾರ. ಸೊ ಇವತ್ತಿನ ಸಂದೇಶ ನಮ್ಮ ಶಿವನ ಎನರ್ಜಿಗೆ ಕನೆಕ್ಟ್ ಮಾಡಿ, ಮಹಾದೇವನ ಎನರ್ಜಿಗೆ ಕನೆಕ್ಟ್ ಮಾಡಿ ಏನು ಸಂದೇಶ ಇದೆ, ಏನು ಮಾರ್ಗದರ್ಶನ ಇದೆ, ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ನಾನು ಇವತ್ತಿನ ರೀಡಿಂಗಿಗೆ ಮೆಡಿಟೇಟ್ ಮಾಡಿ ಕೂತಾಗ ಬರೀ ಶಿವನ ಎನರ್ಜಿ ಅಲ್ಲ, ಶಿವ ಶಕ್ತಿ, ಶಿವ ಪಾರ್ವತಿ, ಶಿವ ಸತಿ, ಸೊ ಈ ಕಾಂಬಿನೇಷನಲ್ಲಿ ಸೊ ಬೋತ್ ಶಿವ ಆ್ಯಂಡ್ ಶಕ್ತಿ ಎನರ್ಜಿ ಜೊತೆಗೆ ಬರ್ತಾ ಇದ್ದಿದ್ದು ಮೆಸೇಜಸ್ನ ಕೊಡೋದಕ್ಕೆ. ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಎರಡು ಕಾರ್ಡಲ್ಲಿ ಏನು ಎನರ್ಜಿ ಕಾಣುತ್ತೆ ಅಂತ ತೋರಿಸ್ತೀನಿ. ಬಿಕಾಸ್ ದಟ್ ಈಸ್ ದ ಕ್ಲಿಯರ್ ಕನ್ಫರ್ಮೇಷನ್ ನನಗೆ ಶಿವಶಕ್ತಿ ಎನರ್ಜಿ ಜೊತೆಗೆ ಬರ್ತಾಯಿತ್ತು ಇವತ್ತಿನ ರೀಡಿಂಗಲ್ಲಿ ಅಂತ ಹೇಳಿ. ಆಲ್ರೈಟ್, ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋದಕ್ಕೂ ಮುಂಚೆ ಕ್ವಿಕ್ಕಾಗಿ ರಿಮೈಂಡರ್, ಇಂಟ್ಯೂಟಿವ್ ಒರೆಕಲ್ ರೀಡರ್ ಕೋರ್ಸ್ ಬಂದು ಭಾನುವಾರ ಆಗ್ತಾ ಇರೋದು ಮಾರ್ಚ್ 2ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನ್ ಮಾಸ್ಟರ್ ಕ್ಲಾಸ್ ಇದು. ಸೊ ಯಾಕೆ ಈ ಕೋರ್ಸ್ನ ತೊಗೊಳ್ಬೇಕು? ಬಿಕಾಸ್ ಒರೆಕಲ್ ಕಾರ್ಡ್ ಬಂದು ಇಟ್ ಈಸ್ ಬಿಗಿನರ್ ಫ್ರೆಂಡ್ಲಿ, ಇಟ್ ಈಸ್ ಈಸಿ ಟು ಲರ್ನ್, ಮತ್ತು ಟ್ಯಾರೋನಲ್ಲಿರುವಂಥ ಪ್ರಾಸೆಸ್ಸು ರೂಲ್ಸು ಯಾವುದೂ ಇರೋದಿಲ್ಲ. ಸೊ ಫ್ರೀ ಫ್ಲೋಯಿಂಗ್ ಆಗಿ ಒರೆಕಲ್ ಕಾರ್ಡ್ಸ್ನ ಯೂಸ್ ಮಾಡಿ, ಬರೀ ಒರೆಕಲ್ ಕಾರ್ಡ್ಸ್ ಅಲ್ಲ, ಬೇರೆ ರೀತಿ ಹೇಗೆ ಕನೆಕ್ಟ್ ಮಾಡ್ಬೋದು ನಿಮ್ಮ ಗೈಡ್ಸ್ ಜೊತೆ, ಇಂಟ್ಯೂಷನನ್ನು ಹೇಗೆ ಬೆಳೆಸ್ಕೊಳ್ಳೋದು, ಹೇಗೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆನೂ ಮಾತಾಡ್ತೀವಿ ಈ ಪರ್ಟಿಕ್ಯುಲರ್ ಕೋರ್ಸಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಬಿ 3.5 hours ಟು ಕ್ಲೋಸ್ ಟು 4 hours ಮಾಸ್ಟರ್ ಕ್ಲಾಸ್ ಇದು. ಸೊ ಕಾರ್ಡ್ಸ್ನ ಯೂಸ್ ಮಾಡೋದು ಹೇಗೆ ಅದನ್ನು ಫ್ರೀ ಫ್ಲೋಯಿಂಗ್ ಆಗಿ ಮೆಸೇಜಸ್ನ ತರೋದು ನಮ್ಮ ಗೈಡ್ಸಿಂದ, ಹೇಗೆ ಹೈಯರ್ ರೆಲ್ಮ್ಸ್ಗೆ ಕನೆಕ್ಟ್ ಆಗೋದು. ಸೊ ಇದು ಇನ್ನೂ ಜಾಸ್ತಿ ಇನ್ಫಾರ್ಮೇಷನನ್ನು ಈ ಪರ್ಟಿಕ್ಯುಲರ್ ಕೋರ್ಸಲ್ಲಿ ತರ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಗೋ ಎನ್ರೋಲ್. ಬರೀ ಇನ್ಫಾರ್ಮೇಷನ್ ಅಷ್ಟೇ ಅಲ್ಲ, ಈ ಕೋರ್ಸ್ನ ವರ್ಕ್ ಬುಕ್ಕು ಬಂದು ಫ್ರೀ ಆಗಿರುತ್ತೆ. ಇದ್ರ ಜೊತೆಗೆ 50 ಒರೆಕಲ್ ಕಾರ್ಡ್ಸ್ದು PDF ಫಾರ್ಮ್ಯಾಟಲ್ಲಿ ನಿಮಗೆ ಕಳಿಸ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫಸ್ಟು ಒರೆಕಲ್ ಡೆಕ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ನೀವು ಟ್ಯಾರೋ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಕೋರ್ಸಲ್ಲಿ ಎನ್ರೋಲ್ ಆಗಿರೋರಿಗೆ ದೇರ್ ವಿಲ್ ಬಿ ಅಡಿಷ್ನಲ್ ಡಿಸ್ಕೌಂಟ್ ಟ್ಯಾರೋ ಮಾಸ್ಟ್ರಿ ಕೋರ್ಸ್ಗೆ. ಆ್ಯಂಡ್ ಫೈನಲ್ ಆಗಿ ಗಾಡೆಸ್ ವರ್ಸ್ದು ಇನ್ನರ್ ಕಮ್ಯುನಿಟಿ, ಇನ್ನರ್ ಸರ್ಕಲ್ ಏನಿದೆ, ಯುಲ್ ಹ್ಯಾವ್ ಅ ಆಕ್ಸಸ್ ಇನ್ನರ್ ಕಮ್ಯುನಿಟಿಗೆ. ಲೈಕ್ ಮೈಂಡೆಡ್ ಜನರು, ಪ್ರತಿದಿನ ಗೈಡೆನ್ಸ್ಗಳು, ಡಿಸ್ಕಷನ್ಸ್ಗಳು, ಮಂತ್ಲಿ ಕಾಲ್ಗಳು, ಇನ್ನರ್ ಸರ್ಕಲ್ ಕಾಲ್ಸ್. ಸೊ ದರ್ ವಿಲ್ ಬಿ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ನಮ್ಮ ಕಮ್ಯುನಿಟಿನಲ್ಲಿ. ಸೊ ವಿಲ್ ಹ್ಯಾವ್ ಆಕ್ಸಸ್ ಟು ದ್ಯಾಟ್. ಸೊ ಇಷ್ಟೆಲ್ಲನೂ ಬಂದು ಇಷ್ಟು ಮಿನಿಮಲ್ ಪ್ರೈಸಲ್ಲಿ ಐ ಥಿಂಕ್ ಯು ಶುಡ್ ಬೈ. ಓಕೆ, ದಿಸ್ ಈಸ್ ಸ್ಟೀಲ್ ಡೀಲ್ ಇದು. ಸೊ ಕೆಳಗಡೆ ಲಿಂಕ್ನ ಕ್ಲಿಕ್ ಮಾಡಿ ಇವತ್ತೇ ಹೋಗಿ ಎನ್ರೋಲ್ ಮಾಡಿ. ಲಾಸ್ಟ್ ಡೇ ಫಾರ್ ಎನ್ರೋಲ್ಮೆಂಟ್ ಬಂದು ಫೆಬ್ರವರಿ 28ನೇ ತಾರೀಕು, ಈ ಶುಕ್ರವಾರ. ಆಲ್ ರೈಟ್, ಸೊ ನಮ್ಮ ಇವತ್ತಿನ ರೀಡಿಂಗಿಗೆ ವಿ ವಿಲ್ ಪ್ರೊಸೀಡ್ ರೈಟ್ ನಾವು. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಲಲಿತಾ ತ್ರಿಪುರ ಸುಂದರಿ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಪಾರ್ವತಿ ಮಾ. ಸೊ ನಾನಾಗಲೇ ಹೇಳ್ದಂಗೆ ಬರೀ ಶಿವ ಅಲ್ಲ, ವಿ ಹ್ಯಾವ್ ಬೋತ್ ಶಕ್ತಿ ಆ್ಯಂಡ್ ಶಿವ, ಬೋತ್ ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲನ್ ಆಸ್ಪೆಕ್ಟ್ ಆಫ್ ಸೋರ್ಸ್ ಎನರ್ಜಿ ಇವತ್ತು ನಮ್ಮ ರೀಡಿಂಗಲ್ಲಿ ಬರ್ತಾ ಇರೋದು. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ, ಇವತ್ತಿನ ಮೆಸೇಜ್ ಆಗಿರುತ್ತೆ, ಬೋತ್ ಫ್ರಮ್ ಶಿವ ಆ್ಯಂಡ್ ಶಕ್ತಿ. ಆಲ್ ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1, ದಿಸ್ ಈಸ್ ವೆರಿ ಹೈ ವೈಬ್ರೇಷನಲ್ ಎನರ್ಜೀಸ್, ವೆರಿ ಹೈ ವೈಬ್ರೇಷನಲ್ ರೀಡಿಂಗ್. ಸ್ಪೆಸಿಫಿಕ್ ಆಗಿ ಎಲ್ಲೂ ಹೋಗದೇ ಇರ್ಬೋದು ಈ ರೀಡಿಂಗು, ಬಟ್ ಬ್ರಾಡಾಗಿ ಸಿಕ್ಕಾಪಟ್ಟೆ ಗೈಡೆನ್ಸು ಅಥವಾ ಇನ್ಫಾರ್ಮೇಷನ್ ಬರ್ಬೋದು. ಸೊ ಎಲ್ಲಿ ಯಾವ ಏರಿಯಾಗೆ ಈ ಮೆಸೇಜಸ್ಸು ನಿಮಗೆ ಮ್ಯಾಚ್ ಆಗ್ತಾ ಇದೆ, ಇಟ್ ಈಸ್ ಯುವರ್ ಜಾಬ್ ಇವತ್ತು ಆ ಪರ್ಟಿಕ್ಯುಲರ್ ಮೆಸೇಜ್ನ ನೀವು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀರಾ ಅನ್ನೋದು. ಬಿಕಾಸ್ ಇವಾಗ ಬರ್ತಾ ಇರೋವಂಥ ಮೆಸೇಜಸ್ ಬಂದು ಇಟ್ ಮೇ ಫೀಲ್ ಲೈಕ್ ಸಿಕ್ಕಾಪಟ್ಟೆ ಡೀಪ್ ಆಗಿರುವಂಥ ಮೆಸೇಜಸ್ ಇರ್ಬೋದು ಅಥವಾ ಬ್ರಾಡ್ ಆಗಿರುವಂಥ ಮೆಸೇಜಸ್ ಇರ್ಬೋದು. ಪರ್ಟಿಕ್ಯುಲರ್ ಆಗಿ ನಮ್ಮ ಲೈಫ್ಗೆ ಡೈರೆಕ್ಟಾಗಿ ಯಾವ ಏರಿಯಾ ಅಂತ ಮಾತಾಡದೇ ಇರ್ಬೋದು. ಬಿಕಾಸ್ ದಿಸ್ ಈಸ್ ವೆರಿ ಹೈ ವೈಬ್ರೇಷನಲ್ ಮೆಸೇಜಸ್. ಈ ಥರ ಹೈ ವೈಬ್ರೇಷನಲ್ ಮೆಸೇಜಸ್ ಬಂದಾಗ ನಮ್ಮ ಲೈಫ್ಗೆ, ನಮ್ಮ ಎವ್ರಿ ಡೇ ವರ್ಕ್ ರಿಲೇಟೆಡ್ ಅಥವಾ ಲೈಫ್ ರಿಲೇಟೆಡ್ಗೆ ಈ ಮೆಸೇಜ್ ಎಲ್ಲೂ ಡೈರೆಕ್ಟಾಗಿ ಹೇಳೋದಿಲ್ಲ. ಇಟ್ ವಿಲ್ ಬಿ ಆಲ್ವೇಸ್ ಬ್ರಾಡ್ ಆ್ಯಂಡ್ ಡೀಪ್. ಸೊ ಐ ಹೈಲಿ ರೆಕಮೆಂಡ್ ಡೀಪಾಗಿ ಈ ರೀಡಿಂಗ್ನ ಕೇಳೋದು ಆ್ಯಂಡ್ ದೆನ್ ಪೇ ಅಟೆನ್ಷನ್ ಬರ್ತಾ ಇರೋವಂಥ ಮೆಸೇಜಸ್ಗಳಿಗೆ. ಬಿಕಾಸ್ ಇಟ್ ಈಸ್ ಆಬ್ಸಲ್ಯೂಟ್ಲಿ
ವೆರಿ ವೆರಿ ಹೈ ವೈಬ್ರೇಷನಲ್. ಆಲ್ರೈಟ್, ಮೊದಲನೇದು ಈ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು ನಿಮ್ಮ ಹಾರ್ಟ್ ಚಕ್ರನ ಮತ್ತು ನಮ್ಮ 2ನೇ ಚಕ್ರ ಸ್ವಾಧಿಷ್ಠಾನ ಚಕ್ರ. ನಿಮ್ಮ ಸ್ವಾಧಿಷ್ಠಾನ ಚಕ್ರ ಬಂದು ನಿಮ್ಮದೆಲ್ಲ ಜನರಲ್ ಆಗಿ ಸ್ವಾಧಿಷ್ಠಾನ ಚಕ್ರ ಬಂದು ನಾವು ನಮ್ಮ ಜೊತೆ ಹೇಗೆ ರಿಲೇಟ್ ಮಾಡ್ತೀವಿ, ನಮ್ಮ ಕನೆಕ್ಷನ್ನು, ನಮ್ಮ ರಿಲೇಷನ್ಶಿಪ್ ನಮ್ಮ ಬಾಡಿ ಜೊತೆ ಯಾವ ರೀತಿ ಇದೆ, ನಮ್ಮ ಕನೆಕ್ಷನ್ ನಮ್ಮ ಎಮೋಷನ್ಸ್ ಜೊತೆ ಯಾವ ರೀತಿ ಇದೆ, ನಮ್ಮ ಕನೆಕ್ಷನ್ಸ್ ಈ ಪ್ರಪಂಚದ ಜೊತೆ ಯಾವ ರೀತಿ ಇದೆ, ನಾವು ಯಾವ ರೀತಿ ರಿಲೇಟ್ ಮಾಡ್ತಾ ಇದ್ದೀವಿ ನಮ್ಮ ಲೈಫಲ್ಲಿ ಆಗುವಂಥ ಪ್ರತಿಯೊಂದು ಈವೆಂಟ್ಗೂ. ಸೊ ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್. ನಿಮ್ಮ ಜೊತೆಗಿರುವಂಥ ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇರೋದು ಇವತ್ತು ಶಿವ ಮತ್ತು ಶಕ್ತಿ ಇಬ್ಬರು ಕಾಂಬಿನೇಷನಲ್ಲಿ ಬರ್ತಾ ಇರೋವಂಥ ಮೆಸೇಜಸ್ಸು. ಹೌ ಆರ್ ಯು ಟ್ರೀಟಿಂಗ್, ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ರಿಲೇಷನ್ಶಿಪ್ಪು ನಿಮ್ಮ ಜೊತೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇರೋವಂಥ ಮೆಸೇಜು ಅಥವಾ ಹೇಳ್ತಾ ಇರೋವಂಥ ಇನ್ಫಾರ್ಮೇಷನ್ ಬಂದು ನಿಮ್ಮ ಕಡೆಗೆ ಡೈರೆಕ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ಮೊದಲನೇದು ನಮ್ಮ ಸ್ವಾಧಿಷ್ಠಾನ ಚಕ್ರ, ದಟ್ ಈಸ್ ವಾಟ್ ಲೈಕ್ ನಿಮ್ಮ ರಿಲೇಷನು ನಿಮ್ಮ ಜೊತೆ ಯಾವ ರೀತಿ ಇದೆ. ಎರಡನೇದು ನಮ್ಮ ಹಾರ್ಟ್ ಚಕ್ರ. ಸೊ ಹಾರ್ಟ್ ಚಕ್ರದ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಹಾರ್ಟ್ ಚಕ್ರ ಸ್ವಾಧಿಷ್ಠಾನ ಚಕ್ರ ಎರಡೂ ಬಂದು, ಹಾರ್ಟ್ ಅಂದರೆ ಅನಾಹತ ಸ್ವಾಧಿಷ್ಠಾನ ಎರಡೂ ಹೈಲೈಟ್ ಮಾಡ್ತಾ ಇರೋದು, ಬೋಲ್ಡ್ ಮಾಡಿ ತೋರಿಸ್ತಾ ಇರೋದು ಶಿವ ಶಕ್ತಿ ಇಬ್ಬರೂ. ಸೊ ನಿಮ್ಮ ಹಾರ್ಟ್ ಚಕ್ರ ಬಂದು ಯಾರಿಂದನೂ ನೋವಾಯಿತು ಅಂತ ಮಾತ್ರಕ್ಕೆ ನಮ್ಮ ಹಾರ್ಟ್ನ ನಾವು ಕ್ಲೋಸ್ ಮಾಡ್ಕೊಂಡಿದ್ದೀವ, ಅಥವಾ ಯೂನಿವರ್ಸ್ ನಮಗೆ ಏನೆಲ್ಲ ಮೆಸೇಜಸ್ಸು, ಗೈಡೆನ್ಸು ಅಥವಾ ಆಪರ್ಚುನಿಟೀಸ್ ತರುತ್ತೆ ನಾವು ಅದಕ್ಕೆ ಓಪನ್ ಆಗಿ ಇಟ್ಕೊಂಡಿದ್ದೀವ. ಸೊ ಇಟ್ಸ್ ಅ ಕ್ವೆಶ್ಚನ್ ಮಾರ್ಕ್. ಮತ್ತು ಯಾಕೆಂದರೆ ಒಂದು ಆಸ್ಪೆಕ್ಟಲ್ಲಿ ನಮ್ಮ ಹಾರ್ಟ್ನ ಕ್ಲೋಸ್ ಮಾಡಿದ್ರೆ, ಯಾರಿಂದನೂ ಏನೋ ನೋವಾಯಿತು ಅಂತ ಹೇಳಿ ನಮ್ಮ ಹಾರ್ಟ್ನ ಕ್ಲೋಸ್ ಮಾಡಿದ್ವಿ ಅಂದರೆ ಒಂದು ಏರಿಯಾನಲ್ಲಿ ಕ್ಲೋಸ್ ಮಾಡಿ ಇನ್ನೊಂದು ಏರಿಯಾನಲ್ಲಿ ನಮ್ಮ ಹಾರ್ಟ್ನ ಓಪನ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದ್ಸಲ ಕ್ಲೋಸ್ ಆಯಿತು ಅಂದರೆ ಎಲ್ಲ ಆಪರ್ಚುನಿಟಿಗೂ ಕ್ಲೋಸ್ ಆಗುತ್ತೆ, ಆ ಒಂದೇ ಒಂದು ವ್ಯಕ್ತಿಗೆ ಅಥವಾ ಇನ್ಸಿಡೆಂಟಿಗೆ ನಮ್ಮ ಹಾರ್ಟ್ನ ಕ್ಲೋಸ್ ಮಾಡೋದಿಲ್ಲ, ಎಲ್ಲ ಪಾಸಿಬಿಲಿಟಿಗೂ ನಮ್ಮ ಹಾರ್ಟ್ ಕ್ಲೋಸ್ ಆಗೋಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹಾರ್ಟ್ನ ಯಾರೋ ಒಂದು ವ್ಯಕ್ತಿಯಿಂದಾಗಿ ಅಥವಾ ಯಾವುದೋ ಒಂದು ಕಹಿ ಘಟನೆಯಿಂದಾಗಿ, ಯಾವುದೋ ಒಂದು ಸಂದರ್ಭದಿಂದಾಗಿ ನಮ್ಮ ಹಾರ್ಟನ್ನು ನಾವು ಕ್ಲೋಸ್ ಮಾಡ್ಕೊಳ್ದಿರಾ, ಶ್ರಿಂಕ್ ಮಾಡ್ಕೊಳ್ದಿರಾ, ನಮ್ಮ ಜೊತೆ ನಮ್ಮ ಕನೆಕ್ಷನನ್ನು ಹಾಳು ಮಾಡ್ಕೊಳ್ದಿರಾ, ಅವ್ರು ನಮಗೆ ಬೆಲೆ ಕೊಟ್ಟಿಲ್ಲ ಅಂತ ನಮಗೆ ಬೆಲೆನೇ ಇಲ್ಲ ಅನ್ನೋ ಥರ ನಮ್ಮನ್ನು ನಾವು ಸಣ್ಣದಾಗಿ ಮಾಡ್ಕೊಳ್ದಿರಾ, ಹೇಗೆ ನಮ್ಮ ಪವರಲ್ಲಿ ನಾವು ನಿಂತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋದು ಶಿವ ಶಕ್ತಿ ಇವತ್ತು ನಿಮ್ಮ ರೀಡಿಂಗಲ್ಲಿ. ಎರಡನೇದು ಬಂದು ನಮಗೆ ಇಂಪಾರ್ಟೆಂಟಾಗಿ ಹೈಲೈಟ್ ಮಾಡ್ತಾ ಇರೋದು ಹಿಂದೆ ಇರುವಂಥ ಶ್ರೀಚಕ್ರ ಬಂದು it's a balance between masculine and feminine energy, and ಲಲಿತಾ ತ್ರಿಪುರ ಸುಂದರಿ ಎನರ್ಜಿ ಬಂದು ಲೈಕ್ ಈ ಪರ್ಟಿಕ್ಯುಲರ್ ಶಕ್ತಿ ಬಂದು ಆದಿಶಕ್ತಿ ಅಂದರೆ ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರಿಗಿಂತ ಮುಂಚೆ ಇದ್ದಂಥ ಶಕ್ತಿ ಬಗ್ಗೆ ಮಾತಾಡ್ತಾ ಇರೋದು. ಅಂದರೆ ಯಾರು ಬರಲಿ ಹೋಗಲಿ ನಿಮ್ಮ ಶಕ್ತಿ ಅಂದರೆ ನಿಮ್ಮ ಪವರು ಯಾವಾಗಲೂ ಸ್ಟ್ರಾಂಗ್ ಆಗಿ ಇರೋವಂಥ ಒಂದು ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾ ಇರೋದು. ಈ ಭೂಮಿ ಮೇಲೆ ಎಲ್ಲ ಸೃಷ್ಟಿ ಆಗೋದಕ್ಕೆ ಮುಂಚೆ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಒಂದೊಂದು ದೇವರಿಗೆ ಕೊಡೋದಕ್ಕೆ ಮುಂಚೆ ಎಕ್ಸಿಸ್ಟೆನ್ಸಲ್ಲಿ ಇದ್ದಂಥ ಒಂದು ಶಕ್ತಿ ಮೂವ್ ಆದಾಗ್ಲೇ ಕ್ರಿಯೇಷನ್ ಅಂತ ಶುರು ಆಗೋದು. ಸೊ ಯಾರು ಇರಲಿ, ಯಾರು ಹೋಗಲಿ, ಯಾರು ಬರಲಿ, ಯಾರು ಏನು ಹೇಳಲಿ ಅಥವಾ ಯಾರು ಯಾವುದೇ ರೀತಿ ನಮ್ಮನ್ನು ಟ್ರೀಟ್ ಮಾಡಲಿ, ನಮ್ಮನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ಕೊಳ್ತೀವಿ, ನಮ್ಮ ಜೊತೆ ಇರೋಂಥ ರಿಲೇಷನ್ಶಿಪ್ಪು ಯಾವ ರೀತಿ ಇದೆ ನಮಗೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಏಕೆಂದರೆ ಇಟ್ ಈಸ್ ಕಾಮನ್, ನಮಗೆ ಯಾರಾದರೂ ಏನಾದರೂ ನಮಗೆ ಆ ರೆಸ್ಪೆಕ್ಟ್ನ ಕೊಡಲಿಲ್ಲ ಅಂತಂದರೆ, ನಮಗೆ ಕೊಡಬೇಕಾದಂಥ ಇಂಪಾರ್ಟೆನ್ಸ್ನ ಕೊಡಲಿಲ್ಲ ಅಂತ ಅಂದರೆ, ಯಾರಾದರೂ ಅವ್ರಿಗಿದ್ದಂಥ ಟೆನ್ಷನನ್ನು, ಪ್ರಾಬ್ಲಮನ್ನು ನಮ್ಮ ಮೇಲೆ ಹಾಕಿದ್ರೆ, ನಮ್ಮಲ್ಲೇ ಏನೋ ತಪ್ಪಿದ್ದೇನೋ, ನಾವೇ ಸರಿ ಇಲ್ವೇನೋ, ನಾವೇ ಸರಿಯಾಗಿ ನೋಡ್ಕೊಳ್ಲಿಲ್ವೇನೋ, ಸೊ ನಮ್ಮನ್ನು ನಾವು ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಮ್ಮನ್ನು ನಾವು ಸಣ್ಣದಾಗಿ ಮಾಡಿಕೊಂಡು ನಮಗೆ ಬೆಲೆ ಇಲ್ಲ ಅನ್ನೋ ಥರ ಶ್ರಿಂಕ್ ಆಗೋಗ್ತೀವಿ ನಾವು. ಸೊ ಇವತ್ತಿನ ರೀಡಿಂಗಲ್ಲಿ ನಮಗೆ ಶಿವಶಕ್ತಿ ಹೇಳ್ತಾ ಇರೋದು, ಯು ಆರ್ ಶಕ್ತಿ, ಯು ಆರ್ ದ ಕ್ರಿಯೇಟರ್. ಯಾರು ಬಂದರೂ ಹೋಗೋದಕ್ಕೆ ಮುಂಚೆ ನೀವು ಆಲ್ರೆಡಿ ಇದ್ರಿ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಮುಂಚೆ ನೀವು ಆಲ್ರೆಡಿ ಇದ್ರಿ, ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋದ್ಮೇಲೂ ನೀವು ಇನ್ನೂ ಇದ್ದೀರಾ, ಮುಂದೆ ಬರುವಂಥ ವ್ಯಕ್ತಿ ನಮ್ಮ ಜೀವನಕ್ಕೆ ಬರೋದಕ್ಕೆ ಮುಂಚೆನೂ ನೀವು ಇನ್ನೂ ಇರ್ತೀರಾ, ಜೀವನ ಮುಗ್ದೋದ್ರೂ ನೀವು ಈ ದೇಹದಲ್ಲಿ ಇಲ್ಲ ಅಂದ್ರೂ ನೀವು ನಿಮ್ಮ ಜೊತೆ ಇರ್ತೀರಾ. ಸೊ ನಿಮ್ಮ ಸಂಬಂಧ ನಿಮ್ಮ ಜೊತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಹೊರಗಡೆ ಸಂಬಂಧಗಳಿರುತ್ತೆ. ಓಕೆ, ಓ ಮೈ ಗಾಡ್, ಇಟ್ ಈಸ್ ವೆರಿ ಹೈ ವೈಬ್ರೇಷನಲ್ ಗ್ರೂಪ್ ನಂಬರ್ 1. ಸೊ ಮೆಸೇಜಸ್ ಬಂದು ಇಟ್ ಈಸ್ ಲೈಕ್ ಫ್ರೀ ಫ್ಲೋಯಿಂಗ್, ಬಟ್ ಎಲ್ಲ ಮೆಸೇಜನ್ನು ನನಗೆ ಆಚೆ ತರೋದು ಲೈಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಇಟ್ ಈಸ್ ವೆರಿ ಡೀಪ್. ಹೋಪ್ಫುಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ದೇ ಆರ್ ಟ್ರೈಯಿಂಗ್ ಟು ಟೆಲ್ ಗ್ರೂಪ್ ನಂಬರ್ 1 ಶಿವಶಕ್ತಿ, ನಿಮ್ಮ ಬ್ಯೂಟಿನ ನೀವು ಯಾರು ಅನ್ನೋದನ್ನು ನೀವು ರೆಕಗ್ನೈಸ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ನಿಮ್ಮ ಒಂದು ವರ್ತ್ ಅಥವಾ ನಿಮ್ಮ ಒಂದು
ಅರ್ಹತೆನ ಹೊರಗಡೆ ಜನರು ಸೂಚಿಸೋಕ್ಕಾಗೋದಿಲ್ಲ, ಹೊರಗಡೆ ಜನರು ವ್ಯಾಲಿಡೇಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರು ನೋಡ್ತಾ ಇರೋವಂಥ ದೃಷ್ಟಿ ಬಂದು ಅವರಲ್ಲಿರೋವಂಥ ಒಂದು ಅವರ ಪರ್ಸ್ನಾಲಿಟಿ ಮುಖಾಂತರ ಅವರು ಬೇರೆಯವ್ರನ್ನ ಜಡ್ಜ್ ಮಾಡೋದು. ಸೊ ಹಾಗಾಗಿ ಬೇರೆಯವ್ರು ಮಾಡೋವಂಥ ಜಡ್ಜ್ಮೆಂಟು ನಮ್ಮನ್ನು ಸಣ್ಣದಾಗಿ ಮಾಡೋದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಯಾಕೆಂದರೆ ಹೊರಗಡೆ ಜನರು ಅವ್ರ ಮೂಡ್ ಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಅಥವಾ ಅವ್ರಿಗೆ ಯಾವ ಥರ ಜೀವನ ನಡೀತಾ ಇದೆ ಅದ್ರ ಪ್ರಕಾರ ನಮ್ಮನ್ನು ಜಡ್ಜ್ ಮಾಡುವಂಥದ್ದು. ಸೊ ಡು ನಾಟ್ ಲೆಟ್ ಹೊರಗಡೆ ಜನರು ನಿಮ್ಮನ್ನು ಶ್ರಿಂಕ್ ಮಾಡೋದಕ್ಕೆ, ಸೊ ಯಾರೊಬ್ಬರು ಏನೋ ಹೇಳಿದ್ರು ಅಂತ ಮಾತ್ರಕ್ಕೆ ನೀವು ಯಾವತ್ತಿಗೂ ಅದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಶ್ರಿಂಕ್ ಮಾಡ್ಕೊಳ್ಳೋದು. ಲೆಟ್ಸೆ ನಿಮಗೆ ಹಾಡು ಹೇಳೋದು ತುಂಬ ಇಷ್ಟ, ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ನಿಮ್ಮ ಪಾರ್ಟ್ನರು ನಿಮ್ಮ ಸಂಬಡಿ ನೀವು ಹಾಡೋದನ್ನು ಕೇಳಿ ಏನು ಈ ಥರ ಆಡ್ತಾ ಇದೆಯಾ, ದಯವಿಟ್ಟು ಯಾವತ್ತು ಹಾಡಕ್ಕೆ ಹೋಗ್ಬೇಡ ಅಂತ ಹೇಳಿರ್ಬೋದು. ಸೊ ಆವತ್ತಿಂದ ನೀವು ಹಾಡೋದನ್ನು ನಿಲ್ಲಿಸ್ಬಿಟ್ಟಿರ್ಬೋದು. ಸೊ ಜಸ್ಟ್ ಆನ್ ಎಕ್ಸಾಂಪಲ್. ಸೊ ಯಾರೋ ಒಬ್ಬರು ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ಅದು ನಿಜ ಅಲ್ಲ. ಅವ್ರ ಪ್ರಕಾರ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಕೆಪಾಸಿಟಿ ಏನು ಅಂತ. ಮೇ ಬಿ ಯು ನೀಡ್ ಅ ಲಾಟ್ ಆಫ್ ಪ್ರಾಕ್ಟೀಸ್, ಲಾಟ್ ಆಫ್ ಡೆಡಿಕೇಶನ್, ಲಾಟ್ ಆಫ್ ಎಫರ್ಟ್. ಒಂದು ಪಾಯಿಂಟಲ್ಲಿ ಎಲ್ಲರ ವಾಯ್ಸು ಒಂದಲ್ಲ ಒಂದು ಥರ ಹಾಡಾಡೋದಕ್ಕೆ ಸೀಮಿತವಾಗಿರುತ್ತೆ. ಅಂದರೆ ಲೆಟ್ಸೆ ಕೆಲವರು ರ್ಯಾಪಿಂಗಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಕ್ಲಾಸಿಕಲ್ ಸಾಂಗ್ಸಲ್ಲಿ ಚೆನ್ನಾಗಿರ್ತಾರೆ, ಕೆಲವೊಂದು ವಾಯ್ಸ್ ಬಂದು ಬರೀ ಫೋಕ್ ಸಾಂಗ್ಸು ಅಥವಾ ಡಿವೋಷ್ನಲ್ ಸಾಂಗ್ಸಿಗೆ ಅಂತಲೇ ಇರುತ್ತೆ. ಸೊ ಜಸ್ಟ್ ದ್ಯಾಟ್ ನಿಮ್ಮ ಒಂದು ಯಾವ ಥರ ಹಾಡು ಹೇಳಬೇಕು ಅಂತ ನಿಮಗಿನ್ನೂ ಗೊತ್ತಿಲ್ಲದೆ ಇರ್ಬೋದು. ದಿಸ್ ಇಸ್ ಪ್ಯೂರ್ಲಿ ಆ್ಯನ್ ಎಕ್ಸಾಂಪಲ್. ಅದನ್ನು ಯಾವ ಒಂದು ಏರಿಯಾಗೆ ಬೇಕಾದರೂ ನೀವು ಅದನ್ನು ಲೈಕ್ ಕ್ರಾಸ್ ರೆಫರೆನ್ಸ್ ಮಾಡ್ಕೊಳ್ಳಿ. ಬಟ್ ಇವತ್ತು ಶಿವಶಕ್ತಿ ಹೇಳ್ತಾ ಇರೋದು ನಮ್ಮ ಹಾಡನ್ನು ಎಕ್ಸಾಂಪಲ್ ಕೊಡ್ತಾ ಇರೋದು ನಮ್ಮ ಸೋಲ್ ಸಾಂಗ್, ನಮ್ಮ ಸೋಲ್ ರಿದಮ್, ನಮ್ಮ ನೇಚರ್, ನಮ್ಮ ಸೋಲ್ನ ನೇಚರಿಗೆ ಹೋಲಿಸ್ತಾ ಇರೋದು. ಬಿಕಾಸ್ ವಿ ಆರ್ ದಿ ಬ್ಯೂಟಿಫುಲ್ ಸಾಂಗ್. ಭಗವದ್ಗೀತಾ ದೇವರಿಂದ ಬಂದಿರೋವಂಥ ಹಾಡು. ಗೀತಾ ಈಸ್ ಅ ಸಾಂಗ್. ಸೊ ದೇವರಿಂದ ಬಂದಿರೋವಂಥ ಹಾಡು, ನಿಮ್ಮ ಭಗವದ್ಗೀತಾ ಏನು, ನಿಮ್ಮ ಹಾಡು ಏನು, ಅದನ್ನು ನೀವು ಡಿಟರ್ಮೈನ್ ಮಾಡ್ಕೊಳ್ಳೋದಕ್ಕಾಗೋದು. ಹೊರಗಡೆ ಜನರು ಹೇಳೋದಕ್ಕಾಗೋದಿಲ್ಲ ನಿಮ್ಮ ಗೀತಾ ಏನು ಅಂತ ಹೇಳಿ. ಸೊ ನಿಮ್ಮ ಹಾಡು ಯಾವುದು, ನಿಮ್ಮ ವಾಯ್ಸ್ ಯಾವುದು, ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ವರ್ತ್ ಏನು. ಸೊ ಮುಂಚೆ ಇದ್ದವರು, ಮುಂದೆ ಬರೋರು, ಇವತ್ತಿರೋರು ಅಥವಾ ನಾಳೆ ಹೋಗೋರು, ಎನಿಥಿಂಗ್ ವಿಲ್ ಕಮ್ ಆ್ಯಂಡ್ ಗೋ. ಬಟ್ ನಿಮ್ಮ ಜೊತೆ ನೀವಿರೋದು ಹುಟ್ಟಿದಾಗಿಂದ ಕಡೆ ಸೆಕೆಂಡ್ ತನಕನೂ ನಿಮ್ಮ ಜೊತೆ ನೀವಿರೋದು. ಸೊ ಮೇಕ್ ಶ್ಯೂರ್ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು. ಲಲಿತಾ ತ್ರಿಪುರ ಸುಂದರಿ, ಶಿ ಈಸ್ ತ್ರಿಪುರ ಅಂದರೆ ಎಲ್ಲ 3 ಲೋಕಗಳನ್ನು ಆ ಪವರಲ್ಲಿ ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥವ್ರು. ಸೊ ನಮಗೆ ಆ 3 ಲೋಕನ ರೆಫರ್ ಮಾಡ್ತಾ ಇರೋದು ಶಿವಶಕ್ತಿ ಬಂದು ನಮ್ಮ ಮೆಂಟಲ್ ವರ್ಲ್ಡ್, ನಮ್ಮ ಎಮೋಷ್ನಲ್ ವರ್ಲ್ಡ್ ಮತ್ತು ನಮ್ಮ ಫಿಸಿಕಲ್ ವರ್ಲ್ಡ್. ಅಂದರೆ ನಮ್ಮ ಬಾಡಿ, ನಮ್ಮ ಎಮೋಷನ್ಸು, ನಮ್ಮ ಮೈಂಡನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾಕೆಂದರೆ ಈ 3ಅನ್ನೇ ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ಅಂದರೆ ನಮ್ಮ ಪ್ರಪಂಚನ ನಾವು ಕ್ರಿಯೇಟ್ ಮಾಡೋದು, ಅಂದರೆ ನಮ್ಮ ಪ್ರಪಂಚನ ನಾವು ಡಿಸೈನ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದು. ಸೊ ಯು ಆರ್ ದ ಕ್ರಿಯೇಟರ್. ಇದ್ರ ಮೇಲೆ ಆಡಳಿತ ಇರೋದು ನಿಮಗೆ ಮಾತ್ರ. ಬೇರೆ ಹೊರಗಡೆಯಿಂದ ಯಾರೂ ಅದನ್ನು ನಿಮ್ಮಿಂದ ಕಿತ್ಕೊಳ್ಳೋದಕ್ಕಾಗೋದಿಲ್ಲ, ನಿಮ್ಮ ಕ್ರಿಯೇಷನ್ ರೈಟ್ಸನ್ನ. ಯಾಕೆಂದರೆ ನಿಮ್ಮ ಒಳಗಡೆ ಶಿವ ಶಕ್ತಿ ಎರಡೂ ಇರೋದು. ನಿಮ್ಮ ಒಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಟೈರ್ ಯೂನಿವರ್ಸ್ ನಿಮ್ಮ ಒಳಗಡೆ ಇರೋದು. ಸೊ ಆಬ್ವಿಯಸ್ಲಿ ನೀವು ಆ ಯೂನಿವರ್ಸ್ನ ಆ ಶಿವಶಕ್ತಿಯ ಮಕ್ಕಳು ಆದಮೇಲೆ ಸೊ ನಿಮಗೂ ಆ ಸೇಮ್ DNA ಪಾಸ್ ಆಗಿರೋದ್ರಿಂದ ಈವನ್ ಯು ಆರ್ ದ ಕ್ರಿಯೇಟರ್, ಈವನ್ ಯು ಆರ್ ಲಲಿತಾ ತ್ರಿಪುರ ಸುಂದರಿ. ಎಲ್ಲ 3 ವರ್ಲ್ಡ್ ಮೇಲೆ ಆ ಕಂಟ್ರೋಲ್ನ ಪಡೆಯುವಂಥ ಒಂದು ಕೆಪಾಸಿಟಿ ನಿಮಗಿರೋವಂಥದ್ದು. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ನೀವು ಯಾರು ಅನ್ನೋವಂಥದ್ದನ್ನು. ಯು ಆರ್ ದ ಸನ್ ಆ್ಯಂಡ್ ಡಾಟರ್ ಆಫ್ ಶಿವ ಆ್ಯಂಡ್ ಶಕ್ತಿ. ಯು ಆರ್ ದ ಸನ್ ಆ್ಯಂಡ್ ಡಾಟರ್ ಆಫ್ ಯೂನಿವರ್ಸ್. ಸೊ ಇದು ನಿಮ್ಮ ಬರ್ತ್ ರೈಟು. ನಿಮ್ಮ ಹಾಡನ್ನು ನೀವು ಹಾಡೋದು, ನಿಮ್ಮ ಲೈಫನ್ನು ನೀವು ಡಿಸೈನ್ ಮಾಡೋದು, ನಿಮ್ಮ ಮೈಂಡ್, ಬಾಡಿ ಮತ್ತು ಎಮೋಷನ್ಸ್ ಮೇಲೆ ಕಂಟ್ರೋಲ್ನ ಪಡೆಯೋದು. ಕಂಟ್ರೋಲ್ ಅನ್ನೋದಕ್ಕಿಂತ ಅದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಯೂಸ್ ಮಾಡ್ಕೊಳ್ಳೋದು. ಬಿಕಾಸ್ ಇದೆಲ್ಲ ಬಂದು ಟೂಲ್ಸ್ ನಮ್ಮ ಜೀವನದಲ್ಲಿ. ನಾವು ಅದಕ್ಕೆ ಸ್ಲೇವ್ಸ್ ಅಲ್ಲ. ಅಂದರೆ ಅದಕ್ಕೆ ನಮ್ಮ ಮೇಲೆ ಪವರ್ ಅಲ್ಲ, ನಮಗೆ ಅದ್ರ ಮೇಲೆ ಪವರ್ ಇರಬೇಕಾಗಿರೋದು. ಈಗ ಅಡುಗೆ ಮಾಡೋದಕ್ಕೆ ಪಾತ್ರೆ ಬಂದು ಒಂದು ಟೂಲ್ಸು, ಎಲ್ಲ ಐಟಮ್ಸ್ಗಳೆಲ್ಲ ಬಂದು ಒಂದು ಟೂಲ್ಸು, ಗ್ಯಾಸ್ ಸ್ಟವ್ ಬಂದು ಒಂದು ಟೂಲು, ಅಡುಗೆ ಮಾಡೋದಕ್ಕೆ ದ ಎಂಡ್ ರಿಸಲ್ಟ್. ಸೊ ಅದೇ ರೀತಿ ನಮ್ಮ ಎಮೋಷನ್ಸು, ನಮ್ಮ ಫೀಲಿಂಗ್ಸು ಮತ್ತು
ನಮ್ಮ ಬಾಡಿ ಇದೆಲ್ಲನೂ ಬಂದು ಟೂಲ್ಸು, ಇನ್ಸ್ಟ್ರೂಮೆಂಟು. ನಮ್ಮ ಸೋಲ್ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಅದನ್ನು ಲೈಕ್ ಕ್ರಿಯೇಟ್ ಮಾಡೋದಕ್ಕೆ, ನಮ್ಮ ಪ್ಲ್ಯಾನನ್ನು ನಾವು ಈ ಭೂಮಿ ಮೇಲೆ ಕ್ರಿಯೇಟ್ ಮಾಡೋದಕ್ಕೆ, ರಿಯಾಲಿಟಿಗೆ ತರೋದಕ್ಕೆ ಅದನ್ನೆಲ್ಲ ಟೂಲ್ಸ್ ಥರ ಯೂಸ್ ಮಾಡಿ ಅದನ್ನೆಲ್ಲ ಲೈಕ್ ಇಟ್ ಈಸ್ ದಿ ಅಲ್ಟಿಮೇಟ್ ಥಿಂಗ್. ಅದರಿಂದ ನಾನು ಬಿಡುಗಡೆ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಅಲ್ಲ. ಯು ಹ್ಯಾವ್ ದ ಕಂಟ್ರೋಲ್. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಮೋಷನ್ಸ್ನ ಯೂಸ್ ಮಾಡೋದಕ್ಕೆ, ಫೀಲಿಂಗ್ಸ್ನ ಯೂಸ್ ಮಾಡೋದಕ್ಕೆ, ನಿಮ್ಮ ಬಾಡಿನ ಯೂಸ್ ಮಾಡೋದಕ್ಕೆ, ಹೆಲ್ದಿಯಾಗಿ ಫಿಟ್ ಆಗಿರೋದು, ಹೆಲ್ದಿಯಾಗಿ ಆಲೋಚನೆ ಮಾಡೋದು, ಹೆಲ್ದಿಯಾಗಿರುವಂಥ ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಬೇಡದೇ ಇರೋ ಕ್ಲಟ್ಟರ್ಸ್ನೆಲ್ಲ ನಮ್ಮ ಲೈಫಿಂದ ರಿಲೀಸ್ ಮಾಡೋದು, ನಮಗೆ ಬೇಕಾಗಿರುವಂಥ ಜೀವನನ ನಾವು ಡಿಸೈನ್ ಮಾಡೋದು. ಸೊ ಇವತ್ತಿನ ರೀಡಿಂಗಲ್ಲಿ ನಮಗೆ ಶಿವಶಕ್ತಿ ನಮ್ಮಲ್ಲಿರುವಂಥ ಕ್ರಿಯೇಟಿವ್ ಪವರನ್ನು ನಮಗೆ ನೆನಪಿಸ್ತಾ ಇರುವಂಥದ್ದು, ಆ ಶ್ರೀಚಕ್ರದಲ್ಲಿರುವಂಥ ಆ ಮ್ಯಾಸ್ಕ್ಯುಲನ್ ಫೆಮಿನನ್ ಎನರ್ಜಿನ ನಮಗೆ ನೆನಪಿಸ್ತಾ ಇರೋದು, ನಮ್ಮ ಒಳಗಡೆನೇ ಇರುವಂಥ ಶಿವಶಕ್ತಿನ ನೆನಪಿಸ್ತಾ ಇರೋದು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ವಿ ಆರ್ ದ ಚಿಲ್ಡ್ರನ್ ಆಫ್ ಶಿವ ಆ್ಯಂಡ್ ಶಕ್ತಿ, ವಿ ಆರ್ ದ ಚಿಲ್ಡ್ರನ್ ಆಫ್ ದ ಯೂನಿವರ್ಸ್, ಅದನ್ನು ನಮಗೆ ನೆನಪಿಸ್ತಾ ಇರೋದು. ಆಬ್ವಿಯಸ್ಲಿ ಶಿವಶಕ್ತಿ ಮಕ್ಕಳಾಗಿ ನಮಗೇನು ಪವರ್ ಇಲ್ಲ ಅಂತ ಅಂದ್ಕೊಳ್ಳೋದು ಇಟ್ ಈಸ್ ಆಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಸೊ ಜಸ್ಟ್ ಕ್ಲೇಮ್ ನಿಮ್ಮ ಈ ಒಂದು ಡಿವೈನ್ ಕೆಪ್ಯಾಸಿಟಿನ, ಡಿವೈನ್ ಕ್ರಿಯೇಷನ್ನ, ಕ್ರಿಯೇಟಿವ್ ಎಬಿಲಿಟೀಸ್ನ. ಯು ಹ್ಯಾವ್ ದಿಸ್ ಸ್ಟ್ರಾಂಗ್ ಎನರ್ಜಿ ಶಿವಶಕ್ತಿದು ನಮ್ಮ ಒಳಗಡೆ. ಲೆಟ್ ಇಟ್ ಫ್ಲೋ ನಮ್ಮ ಥ್ರೂ. ಆ ಬ್ಯೂಟಿನ ಕ್ರಿಯೇಟ್ ಮಾಡೋದಕ್ಕೆ, ಆ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ನಮ್ಮ ಮಕ್ಕಳಿಗೆ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ನ ಕೊಡೋದಕ್ಕೆ ಈ ಪ್ರಪಂಚದ ಬಗ್ಗೆ, ಅವ್ರಿಗೆ ಫ್ರೀ ಥಿಂಕಿಂಗನ್ನು ಕಳಿಸೋದಕ್ಕೆ. ಸೊ ಲೆಟ್ ದ ಎನರ್ಜಿ ಫ್ಲೋ ನಿಮ್ಮ ಥ್ರೂ. ಆ ಶಕ್ತಿ ನಿಮ್ಮ ಥ್ರೂ ಫ್ಲೋ ಆಗಿ ನಿಮ್ಮ ಥ್ರೂ ಕ್ರಿಯೇಷನ್ ಮಾಡಿ ಈ ಹೆಲ್ದಿಯಾಗಿರುವಂಥ ಜೀವನನ ಮಾಡೋದಕ್ಕೆ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಆ ಕಂಟ್ರೋಲ್ನ, ಆ ಪವರ್ನ ತಗೊಳ್ಳೋದಕ್ಕೆ. ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತಲೇ ಕೋರ್ಸ್ ಇದೆ. ಲೈಕ್ ಇಟ್ಸ್ ಅ ಬಿಗ್ ಕಾನ್ಸೆಪ್ಟ್. ಯಾವಾಗಲೂ ಅಂದ್ಕೊಂಡಿದ್ವಿ ಎಮೋಷನ್ಸ್ ಈಸ್ ಮೋರ್ ಪವರ್ಫುಲ್ ಅಂತ ಹೇಳಿ. ದಟ್ ಈಸ್ ಝೀರೋ ಟ್ರೂತ್ ಅದರಲ್ಲಿರೋದು. ವಿ ಹ್ಯಾವ್ ದ ಪವರ್ ಓವರ್ ಎಮೋಷನ್ಸ್. ಯಾವಾಗ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ನಾವು ಕಲಿತೀವಿ, ಆವಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ದಿರ ಆಲೋಚನೆ ಮಾಡಿ ರೆಸ್ಪಾಂಡ್ ಮಾಡೋದು. ಓ ಮೈ ಗಾಡ್, ದಿಸ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್. ಗ್ರೂಪ್ ನಂಬರ್ 1 ಇನ್ನೂ ಯಾವುದು ಕಾರ್ಡ್ಸ್ ಪುಲ್ ಮಾಡಿಲ್ಲ ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಮೆಸೇಜಸ್. ಕೆಲವರು ಇಲ್ಲಿ ಗಣೇಶನ ತುಂಬ ಪೂಜಿಸ್ಬೋದು. ನಿಮ್ಮ ಫೇವ್ರೆಟ್ ದೇವ್ರು ಬಂದು ಗಣೇಶ ಇರ್ಬೋದು, ಅಥವಾ ಶಿವ ಇರ್ಬೋದು, ಶಕ್ತಿ ಇರ್ಬೋದು, ಲಲಿತಾ ತ್ರಿಪುರ ಸುಂದರಿ ಇರ್ಬೋದು. ಕೆಲವ್ರಿಗೆ ಹನುಮಾನ್ ಎನರ್ಜಿನೂ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸೊ ಯು ಆರ್ ವೆರಿ ವೆರಿ ಪವರ್ಫುಲ್. ಏನೋ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ನೀವು ಭೂಮಿ ಮೇಲೆ, ಅಥವಾ ನಿಮ್ಮ ಸೆಕ್ಯೂರಿಟಿ, ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರ್ಬೋದು, ಫಿಸಿಕಲ್ ಸೆಕ್ಯೂರಿಟಿ ಇರ್ಬೋದು. ಯು ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್ ಈ ಭೂಮಿ ಮೇಲೆ. ಸೊ ಈ ಶಿವಶಕ್ತಿ ಹೇಳ್ತಾ ಇರೋದು ಇಟ್ ಈಸ್ ಟೋಟ್ಲಿ ಪಾಸಿಬಲ್. ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್. ನಿಮ್ಮ ಒಳಗಡೆ ಇರುವಂಥ ಒಂದು ಎನರ್ಜಿನ ನೀವು ಆಚೆ ತರೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಚೇಂಜ್ ಇನ್ ದ ವಿಂಡ್. ಯು ಆರ್ ಚೇಂಜಿಂಗ್ ಅ ಲಾಟ್. ಗ್ರೂಪ್ ನಂಬರ್ 1, ಬಿ ಫ್ಲೆಕ್ಸಿಬಲ್. ಈ ಸಮಯದಲ್ಲಿ ಬಿ ವೆರಿ ಫ್ಲೆಕ್ಸಿಬಲ್. ನಾವು ಅಂದ್ಕೊಂಡಿರೋ ಪ್ಲ್ಯಾನು ಟು ದ ಡಾಟ್ ಆಗಬೇಕು ಅಂತ ಇಲ್ಲ. ಕೆಲವೊಂದು ಸಲ ಯೂನಿವರ್ಸು ಕೆಲವೊಂದು ಬದಲಾವಣೆಗಳನ್ನ ಮಾಡುತ್ತೆ, ಅಥವಾ ಕೆಲವೊಂದು ಸಡನ್ ಚೇಂಜಸ್ಗಳನ್ನ ತರುತ್ತೆ ನಮ್ಮ ಜೀವನದಲ್ಲಿ. ಮೇ ಬಿ ಈ ರಿಲೇಷನ್ಶಿಪ್ ಫಾರ್ ಎವರ್ ಅಂತ ಅಂದ್ಕೊಂಡಿದ್ವಿ, ಬಟ್ ಯೂನಿವರ್ಸ್ ಪ್ರಕಾರ ನೋ, ದಟ್ ಈಸ್ ನಾಟ್ ದ ಹೆಲ್ದಿ ರಿಲೇಷನ್ಶಿಪ್. ಇನ್ನೂ ಬೆಟರ್ ಆಗಿರುವಂಥ ರಿಲೇಷನ್ಶಿಪ್ ಇದೆ, ಅಥವಾ ಈ ರಿಲೇಷನ್ಶಿಪ್ಪನ್ನು ನಾವು ಬೇರೆ ಆ್ಯಂಗಲಲ್ಲಿ ನೋಡ್ಬೋದು. ಸೊ ದೇರ್ ಹ್ಯಾಸ್ ಟು ಬಿ ಸಮ್ ಚೇಂಜ್ ಅಂತ ಹೇಳ್ತಾ ಇರ್ಬೋದು. ದಿಸ್ ಜಾಬ್ ಇಸ್ ಫಾರ್ ಎವರ್ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಜಾಬ್ ಬಿಡಬೇಕು ಅನ್ನುವಂಥ ಅರ್ಜೆನ್ಸಿ ಬರ್ತಾ ಇರ್ಬೋದು. ಬಿ ವೆರಿ ಫ್ಲೆಕ್ಸಿಬಲ್. ಯಾಕೆಂದರೆ ದೆರ್ ಇಸ್ ಸಮ್ ಕೈಂಡ್ ಆಫ್ ಪ್ಲ್ಯಾನ್ ನಮ್ಮ ಲೈಫಲ್ಲಿ ಚೇಂಜ್ ಆಗ್ತಾ ಇರೋದು. ಯಾಕೆಂದರೆ ನಾವು ಏನು ಕೇಳಿದ್ದೀವಿ, ನಾವು ಎಲ್ಲಿ ಇದ್ದೀವಿ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪನ್ನ ಫಿಲ್ ಮಾಡ್ತಾ ಇರೋ ಥರ ಇದೆ ಈ ಶಿವಶಕ್ತಿ. ಅಂದರೆ ನಮ್ಮ ಪೇರೆಂಟ್ಸು, ನಮ್ಮ ಸ್ಪಿರಿಚುವಲ್ ಪೇರೆಂಟ್ಸ್ ಬಂದು ನಮ್ಮ ಈ ಏನು ಕೇಳಿದ್ದೀವಿ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಸೊ ದೇ ಆರ್ ಮೇಕಿಂಗ್ ಅ ಲಾಟ್ ಆಫ್ ಚೇಂಜಸ್ ನಮ್ಮ ಜೀವನದಲ್ಲಿ ಸಮಯದಲ್ಲಿ. ಬಿ ಫ್ಲೆಕ್ಸಿಬಲ್. ಕೆಲವೊಂದು ಪ್ಲ್ಯಾನ್ಗಳು ನಾವು ಅಂದ್ಕೊಂಡಿರೋ ಥರ ಆಗದೆ ಇರ್ಬೋದು. ಮೇ ಬಿ ಈ ಕೆಲಸ ನಮಗೆ ಆಗಿಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂದ್ಕೊಂಡಿರ್ಬೋದು, ಬಟ್ ಬಿಗರ್ ಸ್ಕೇಲ್, ಬಿಗರ್ ಥೀಮ್, ಯೂನಿವರ್ಸ್ದು ಬಿಗರ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮೇ ಬಿ ದಟ್ ಜಾಬ್ ಇಸ್ ನಾಟ್ ರೈಟ್. ಮೇ ಬಿ ಆ ಜಾಬಲ್ಲಿ ನನಗೆ ಬೇಕಾಗಿರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರ್ಬೋದು, ದುಡ್ಡು ಚೆನ್ನಾಗಿರ್ಬೋದು, ಬಟ್ ಆ ಖುಷಿ ಸಿಗದೆ ಇರ್ಬೋದು. ನನ್ನ ಈ ಸ್ಮಾಲ್ ಮೈಂಡ್ ಏನಿದೆ, ಹ್ಯೂಮನ್ ಮೈಂಡಿಗೆ ನ್ಯಾರೋ ಆಗಿ ಥಿಂಕ್ ಮಾಡ್ತೀವಿ. ನಮಗೆ
ಸೈಕಿಕ್ ಅಥವಾ ಸ್ಪಿರಿಚುವಲ್ ವಿಷನ್ ಇರೋದಿಲ್ಲ. ಸೊ ಆ ಬಿಗರ್ ಪಿಕ್ಚರ್ ನಮಗೆ ಗೊತ್ತಾಗೋದಿಲ್ಲ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಮ ಲಿಮಿಟೇಷನ್ಸಿಂದಾಗಿ. ಬಟ್ ಟ್ರಸ್ಟ್ ದ ಯೂನಿವರ್ಸಿಗೆ ಗೊತ್ತು ಎಕ್ಸಾಕ್ಟ್ಲಿ ಯಾವ ಒಂದು ಲೈಫ್ನ ನಮಗೆ ಕೊಟ್ಟಾಗ ವಿ ವಿಲ್ ಫುಲ್ಫಿಲ್ ನಮ್ಮ ಲೈಫ್ ಪರ್ಪಸ್ನ ಅಂತ ಹೇಳಿ. ವಿ ಹ್ಯಾವ್ ಜಸ್ಟಿಸ್. ದಿಸ್ ಈಸ್ ಬ್ಯೂಟಿಫುಲ್. ಅಂದರೆ ಈ ಸ್ಕೇಲ್ ಬ್ಯಾಲೆನ್ಸ್ ಆಗ್ತಾ ಇರೋದು. ಸೊ ಯು ಹ್ಯಾವ್ ಆಸ್ಕ್ಡ್ ಫಾರ್ ಸಮಥಿಂಗ್. ನೀವೇನೋ ಕೇಳಿದ್ದೀರಾ, ನೀವೇನನ್ನು ಕೇಳಿದ್ದೀರಾ ಅದನ್ನು ನಮ್ಮ ಜೀವನಕ್ಕೆ ತರೋದಕ್ಕೆ ಕೆಲವೊಂದು ಚೇಂಜಸ್ ಮಾಡಬೇಕು, ಕೆಲವೊಂದು ಬ್ಯಾಲೆನ್ಸ್ನ ತರಬೇಕು, ಕೆಲವೊಂದನ್ನ ಬಿಡಬೇಕು, ಕೆಲವೊಂದನ್ನ ಹೊಸದಾಗಿ ಆ್ಯಡ್ ಮಾಡಬೇಕು ನಮ್ಮ ಲೈಫಲ್ಲಿ. ವಿ ಹ್ಯಾವ್ 7 ಆಫ್ ಕಪ್ಸ್. ಈ ಸಮಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು, ಸ್ವಲ್ಪ ಓವರ್ವೆಲ್ಮ್ ಎನರ್ಜಿ ಇರ್ಬೋದು. ಇಷ್ಟೊಂದೆಲ್ಲ ಚೇಂಜ್ ಮಾಡಬೇಕು ಅನ್ನಿಸ್ತಾ ಇದೆ, ಇದೆಲ್ಲ ನನ್ನ ಕೈಲಿ ಆಗುತ್ತಾ, ಈ ಡೈರೆಕ್ಷನಲ್ಲಿ ಹೋದರೆ ಯಾವ ಥರ ಇರುತ್ತೋ ಜೀವನ. ಸೊ ದೆರ್ ಈಸ್ ಅ ಲಿಟಲ್ ಬಿಟ್ ಆಫ್ ಓವರ್ವೆಲ್ಮಿಂಗ್ ಎನರ್ಜಿ. ಬಟ್ ನಮ್ಮ ಸ್ಪಿರಿಚುವಲ್ ಪೇರೆಂಟ್ಸು ಶಿವಶಕ್ತಿ ಬಂದು ಹೇಳ್ತಾ ಇರೋದು, ನಮ್ಮ ಬ್ಯೂಟಿಫುಲ್ ಲೈಕ್ ಕಾಸ್ಮಿಕ್ ಪೇರೆಂಟ್ಸ್ ಬಂದು ನಮಗೆ ಹೇಳ್ತಾ ಇರೋದು, ಲುಕ್ ಎಟ್ ದ್ಯಾಟ್, ದಿಸ್ ಈಸ್ 10 ಆಫ್ ಕಪ್ಸ್. ಯು ಡೋಂಟ್ ನೋ, ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಈ 10 ಆಫ್ ಕಪ್ಸ್ ಎನರ್ಜಿ. 10 ಆಫ್ ಕಪ್ಸ್ ಬಂದು ಇಟ್ ಈಸ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ದಿಸ್ ಈಸ್ ಹ್ಯಾಪಿನೆಸ್, ದಿಸ್ ಈಸ್ ಮೋರ್ ದ್ಯಾನ್ ವಾಟ್ ಯು ಹ್ಯಾವ್ ಆಸ್ಕ್ಡ್ ಫಾರ್. ನಾವು ಕೇಳೋದಕ್ಕಿಂತ ಜಾಸ್ತಿ ಸಿಗೋವಂಥ ಒಂದು ಸಿಚುವೇಶನ್ ಇದು, ಜಾಸ್ತಿ ಸಿಗೋವಂಥ ಒಂದು ಆಪರ್ಚುನಿಟೀಸ್ ಇದು. ಸೊ ಡೋಂಟ್ ವರಿ, ಡೋಂಟ್ ಡೌಟ್. ನೀವು ಹೋಗ್ತಾ ಇರೋವಂಥ ದಾರಿನಲ್ಲಿ ನಮಗೆ ಬೇಕಾಗಿರೋದನ್ನ ಪಡೆಯೋದು ಯಾವಾಗಲೂ ಈಸಿ ರೂಟ್ ಆಗಿರೋದಿಲ್ಲ. ಎಷ್ಟೊಂದು ಅಬ್ಸ್ಟಿಕಲ್ಸ್ ಬರ್ಬೋದು, ಎಷ್ಟೊಂದು ಸಲ ನಾವು ಬೀಳ್ಬೋದು. ಬಟ್ ನಡೆಯೋದನ್ನು ಕಲಿಯೋದಕ್ಕೆ, ಓಡೋದನ್ನು ಕಲಿಯೋದಕ್ಕೆ, ಮ್ಯಾರಥಾನಲ್ಲಿ ರನ್ ಮಾಡೋದನ್ನು ಕಲಿಯೋದಕ್ಕೆ, ಲೈಕ್ ದೇರ್ ಇಸ್ ಗೋಯಿಂಗ್ ಟು ಬಿ ಲಾಟ್ ಆಫ್ ಪ್ರಾಕ್ಟೀಸ್, ಲಾಟ್ ಆಫ್ ಫಾಲಿಂಗ್, ಲಾಟ್ ಆಫ್ ಹರ್ಟಿಂಗ್, ಲಾಟ್ ಆಫ್ ಫೇಲ್ಯೂರ್ಸ್. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ನಾವು ಮತ್ತೆ ಎದ್ದು ನಿಂತು, ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತೆ ನಾವು ಇನ್ನೊಂದು ಸಲ ಟ್ರೈ ಮಾಡ್ತಾ. ಸೊ ಬೇಸಿಕ್ಲಿ ಲೈಕ್ ದೇ ಆರ್ ಕೈಂಡ್ ಆಫ್ ಗೈಡಿಂಗ್ ನಿಮ್ಮನ್ನು ಈ ಸಮಯದಲ್ಲಿ. ನೀವೇನನ್ನ ಕೇಳಿದಾರೆ ಆ ಡೈರೆಕ್ಷನಿಗೆ ಹೋಗೋದಕ್ಕೆ ಗ್ಯಾಪ್ನ ಬ್ರಿಡ್ಜ್ ಮಾಡ್ತಾ ಇರೋ ಥರ ಇದೆ. ಸೊ ಬಿ ವೆರಿ ಫ್ಲೆಕ್ಸಿಬಲ್, ಬಿ ವೆರಿ ಓಪನ್. ಈ ಸಮಯದಲ್ಲಿ ಏನು ಚೇಂಜಸ್ ಎಲ್ಲ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ದೀಸ್ ಚೇಂಜಸ್ ಆರ್ ಫಾರ್ ಯುವರ್ ಬೆಟರ್ ಲೈಫ್. ಓಕೆ, ಸೊ ನಮ್ಮ ಬೆಟರ್ ಲೈಫಿಗೆ, ಬೆಟರ್ ಚಾಯ್ಸಸ್ಗೆ, ಬೆಟರ್ ಆಪರ್ಚುನಿಟೀಸ್ಗೆ ಕರ್ಕೊಂಡು ಹೋಗ್ತಾ ಇರೋದು. ನಮಗೆ ಫೌಂಡೇಶನ್ ಹಾಕಿದ್ದು ಈ ರೀಡಿಂಗಲ್ಲಿ ಯು ಆರ್ ದ ಕ್ರಿಯೇಟರ್ ಅಂತ ಹೇಳಿ, ಆ್ಯಂಡ್ ಯು ಆರ್ ದ ಚಿಲ್ಡ್ರನ್ ಆಫ್ ದಿಸ್ ಬ್ಯೂಟಿಫುಲ್ ಡಿವೈನ್ ಕಾಸ್ಮಿಕ್ ಪೇರೆಂಟ್ಸ್, ಶಿವ ಆ್ಯಂಡ್ ಶಕ್ತಿಯ ಡಿವೈನ್ ಚಿಲ್ಡ್ರನ್ ನೀವು. ಸೊ ಹಾಗಾಗಿ ನಿಮ್ಮ ಕೈಲಿ ಇದು ಸಾಧ್ಯ. ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಆ್ಯಂಡ್ ಬಿ ಫ್ಲೆಕ್ಸಿಬಲ್. ಯಾಕೆಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರುವಂಥ ಒಂದು ಸಿಚುವೇಶನ್ಗೆ ವಿ ಆರ್ ಲೀಡಿಂಗ್ ಯು. ಜಸ್ಟ್ ಕ್ಲೇಮ್ ಯುವರ್ ಪವರ್. ನಿಮ್ಮ ರಿಲೇಷನ್ಶಿಪ್ಪು ನಿಮ್ಮ ಜೊತೆ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಸೋಲ್ ಸಾಂಗನ್ನ, ನಿಮ್ಮ ಪ್ಯಾಷನ್ನ ನೀವು ಟ್ಯಾಪ್ ಮಾಡ್ತಾ ಹೋಗಿ. ಇವತ್ತು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಬೆಳಗ್ಗೆ ಕೊಟ್ಟಂಥ ಚಾನಲ್ಡ್ ಮೆಸೇಜಸ್ನಲ್ಲೂ ಕೂಡ ದಿಸ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಲಿಸನ್ ಟು ಯುವರ್ ಹಾರ್ಟ್ ಅಥವಾ ನಿಮ್ಮ ಪ್ಯಾಷನ್ ಆ್ಯಂಡ್ ಓಪನ್ ಯುವರ್ ಹಾರ್ಟ್ ಅಂತ ಹೇಳಿದ್ದು. ಲೈಕ್ ಓಪನ್ ಯುವರ್ ಹಾರ್ಟ್ ಚಕ್ರ ಅಂತ ಹೇಳಿ. ಯಾರಿಂದ ಆಗಿ ಏನೋ ಒಂದು ಸಿಚುವೇಶನಿಂದಾಗಿ ಡೋಂಟ್ ಕ್ಲೋಸ್ ಯುವರ್ ಹಾರ್ಟ್ ಚಕ್ರ, ಡೋಂಟ್ ಕ್ಲೋಸ್ ಯುವರ್ ಹಾರ್ಟ್. ಯಾಕೆಂದರೆ ಯೂನಿವರ್ಸ್ ಈಸ್ ಬ್ರಿಂಗಿಂಗ್ ನಮ್ಮ ಸ್ಪಿರಿಚುವಲ್ ಪೇರೆಂಟ್ಸ್ ಬಂದು, ನಮ್ಮ ಕಾಸ್ಮಿಕ್ ಪೇರೆಂಟ್ಸ್ ಬಂದು ಶಿವಶಕ್ತಿ, ದೇ ಆರ್ ಹೆಲ್ಪಿಂಗ್ ಅಸ್ ಈ ಹೊಸ ಡೈರೆಕ್ಷನಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ. ಈ ಕಾರ್ಡಲ್ಲೂ ಅಷ್ಟೇ ದೇರ್ ಇಸ್ ಅ ಲಾಂಗ್ ವೇ. ನಮ್ಮ ಜರ್ನಿನ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಈ ಹೊಸ ಡೈರೆಕ್ಷನಲ್ಲಿ. ಬಟ್ ತುಂಬ ಸ್ಟ್ರಿಕ್ಟ್ ಆಗಿರಬೇಡಿ ನಿಮ್ಮ ನಡೀತಾ ಇರೋವಂಥ ದಾರಿನಲ್ಲಿ. ಇದೀಗ ಹೀಗೆ ಆಗಬೇಕು, 15ನೇ ತಾರೀಕು ಅಷ್ಟೊತ್ತಿಗೆ ನನಗೆ ಈ ಕೆಲಸ ಆಗೋಗ್ಬಿಡ್ಬೇಕು, ಲೈಕ್ ಇವತ್ತು ಸಂಜೆ ಅಷ್ಟೊತ್ತಿಗೆ ನನಗೆ ಮೆಸೇಜ್ ಬಂದುಬಿಡ್ಬೇಕು. ಸೊ ಡೋಂಟ್ ಬಿ ವೆರಿ ಸೀರಿಯಸ್ ಆ್ಯಂಡ್ ಸ್ಟ್ರಿಕ್ಟ್ ನಿಮ್ಮ ದಾರಿನಲ್ಲಿ. ಬಿ ವೆರಿ ಫ್ಲೆಕ್ಸಿಬಲ್, ಬಿ ವೆರಿ ಓಪನ್, ಬಿ ವೆರಿ ರಿಸೆಪ್ಟಿವ್. ನಿಮ್ಮ ಹಾರ್ಟ್ನ ಓಪನ್ ಆಗಿ ಇಟ್ಕೊಳ್ಳಿ ಮೆಸೇಜಸ್ಗೆ, ಗೈಡೆನ್ಸ್ಗೆ. ಐ ಆಮ್ ಓಪನ್, I am ready, I am receptive, and I am the child of Shiva and Shakti, and ಎಂಡ್ ಆಫ್ ಸ್ಟೋರಿ ಅಷ್ಟೇ. ದೇರ್ ಇಸ್ ನೋ ರೂಮ್ ಡೌಟಿಗೆ, ಕ್ವೆಶನ್ಸಿಗೆ. ಸೊ ಅದು ನಿಮ್ಮ ಇವತ್ತಿನ ಶಿವರಾತ್ರಿ ಸ್ಪೆಷಲ್ ಮೆಸೇಜಸ್ಸು ಫ್ರಮ್ ಬೋತ್ ಶಿವ ಆ್ಯಂಡ್ ಶಕ್ತಿ. ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ ಇವತ್ತು ಬೆಳಗ್ಗೆ ಬಂದಿದ್ದ ಮೆಸೇಜ್ಗೂ ಲಿಂಕ್ ಹಾಕಿರ್ತೀನಿ, ಕೆಳಗಡೆ ಕ್ಲಿಕ್ ಮಾಡಿ. ಆ್ಯಂಡ್ ಆಲ್ಸೋ ಫಾಲೋ. ರೆಗ್ಯುಲರಾಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಮಿಸ್ ಆ ಎಲ್ಲ ಎನರ್ಜಿ ಅಪ್ಡೇಟ್ಸು, ಇನ್ಫಾರ್ಮೇಷನನ್ನು. ಆ್ಯಂಡ್ ಆಲ್ಸೋ ಗೋ ಎನ್ರೋಲ್ ಇಂಟ್ಯೂಟಿವ್ ಒರೆಕಲ್ ರೀಡರ್ ಕೋರ್ಸ್ಗೆ, ಬಿಕಾಸ್ ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್. ಆ್ಯಂಡ್ ನಿಮ್ಮ ಕನೆಕ್ಷನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಫರ್ಮೇಷನನ್ನು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ.
ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ಮೊದಲನೇದಾಗಿ ಗ್ರೂಪ್ ನಂಬರ್ 2, ನಿಮ್ಮ ಲೈಫಲ್ಲಿ, ನಿಮ್ಮ ಸ್ಟೋರಿನಲ್ಲಿ ಇಟ್ ಫೀಲ್ಸ್ ಲೈಕ್ 2 ಡಿಫ್ರೆಂಟ್ ಲೈಫ್ ಟೈಮ್ಸ್ ಅನ್ನೋ ಥರ. ಮೊದಲನೇ ಪಾರ್ಟ್ ಬಂದು ನಿಮ್ಮ ಲೈಫಲ್ಲಿ ಒಂದು ಪಾಸ್ಟ್ ಲೈಫ್ ಇರೋ ಥರ, ಈಗ ಹೋಗ್ತಾ ಇರೋವಂಥ ಡೈರೆಕ್ಷನ್ ಬಂದು ಇಟ್ ಈಸ್ ಅ ನ್ಯೂ ಲೈಫ್. ಸೊ ದೇರ್ ಇಸ್ ಲೈಕ್ 2 ಡಿಫ್ರೆಂಟ್ ಲೈಫ್. ಒಂದೇ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ 2 ಡಿಫ್ರೆಂಟ್ ಲೈಫ್ ಟೈಮ್ನ ನೋಡಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಬಿಕಾಸ್ ಮುಂಚೆ ನೀವು ಯಾವ ರೀತಿ ಇದ್ರಿ, ಇವಾಗ ಯಾವ ರೀತಿ ಇದ್ದೀರಾ, ದೇರ್ ಇಸ್ 2 ಸೆಪ್ರೇಟ್ ಪರ್ಸ್ನಾಲಿಟಿ, 2 ಸೆಪ್ರೇಟ್ ಸ್ಟೋರಿ, 2 ಸೆಪ್ರೇಟ್ ಮೈಂಡ್ಸೆಟ್, 2 ಸೆಪ್ರೇಟ್ ಎವ್ರಿಥಿಂಗ್. ಗ್ರೂಪ್ ನಂಬರ್ 2 ಲೈಕ್ ನಮಗೆ ಪಾರ್ವತಿಮ್ಮ ಕಾರ್ಡ್ ಬಂದು, ಪಾರ್ವತಿಮ್ಮ ಗೈಡೆನ್ಸ್ ಬಂದು ಅವ್ರ ಸ್ಟೋರಿನ ಅವರು ಹೇಳ್ತಾ ಇರೋ ಥರ ಇದೆ. ಮೊದಲನೇದು ಅವರ ಈ ಲೈಫ್ ಟೈಮ್ಗೆ ಮುಂಚೆ, ಪಾರ್ವತಿಗೂ ಮುಂಚೆ ಇದ್ದಿದ್ದು ಸತಿ ಬಂದು ವೆರಿ ಲೈಕ್ ರಿಯಾಕ್ಟಿವ್, ಲೈಕ್ ಇಂಪಲ್ಸಿವ್, ಅಂದರೆ ಕ್ವಿಕ್ಕಾಗಿ ಕೋಪ ಬರೋದು, ಕ್ವಿಕ್ಕಾಗಿ ಆ್ಯಕ್ಷನ್ಸ್ ತೊಗೊಳ್ಳೋದು, ಕ್ವಿಕ್ಕಾಗಿ ರಿಯಾಕ್ಟ್ ಮಾಡೋದು. ಸೊ ಅವರು ಆ ಯಜ್ಞ, ಅವ್ರ ತಂದೆ ಮಾಡ್ತಾ ಇದ್ದಂಥ ಯಜ್ಞಕ್ಕೆ ಹೋದಾಗ ಶಿವನ್ನ ಅವರು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರೋದನ್ನು ನೋಡಿದಾಗ ಅವ್ರಿಗೆ ಆ ಕೋಪ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಎಮೋಷನ್ಸ್ ಮೇಲೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರು ಅಂಥ ಒಂದು ಕೋಪದಲ್ಲಿ ತನ್ನನ್ನು ತಾನೇ ದಾನ ಮಾಡ್ಕೊಳ್ಳೋ ಅಂಥ ಒಂದು ಕೋಪ ಬರುತ್ತೆ ಅವರಿಗೆ. ಸೊ ದಟ್ ಈಸ್ ಸತಿ, ವೆರಿ ಇಂಪಲ್ಸಿವ್, ಎಮೋಷ್ನಲಿ ಅಂಥ ಒಂದು ಆ ಗ್ರೌಂಡೆಡ್ನೆಸ್ ಇರೋದಿಲ್ಲ, ವೆರಿ ರಿಯಾಕ್ಟಿವ್, ಕ್ವಿಕ್ಕಾಗಿ ಯಾರೋ ಅವ್ರ ತಂದೆ ಈಗ ಮಾಡಿದ್ರು, ಇವ್ರಿಗೆ ಹೇಳಿದ್ರು, ಪಟ್ ಅಂತ ರಿಯಾಕ್ಟ್ ಮಾಡಿ ಆ ಕೋಪ ಬಂದು, ಅದರ ತಕ್ಕಂತೆಯೇ ಶಿವನು ಕೂಡ ಆ ಸತಿನ ಕಳ್ಕೊಂಡಿದ್ದು ಅವ್ರ ಇಡೀ ಪ್ರಪಂಚನ ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ಕೋಪ ಬಂದಿರುತ್ತೆ ಶಿವನಿಗೂ ಕೂಡ. ಆ್ಯಂಗರ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ದಂಗೆ ಆಗಿರುತ್ತೆ. ಸೊ ಅವರ ಕೋಪನ ಲೈಕ್ ಕಡಿಮೆ ಮಾಡೋದಕ್ಕೆ ಇಡೀ ದೇವರೆಲ್ಲ ಬಂದು ಲೈಕ್ ದೇ ಗೋ ಥ್ರೂ ಸೋ ಮಚ್ ಅವ್ರ ಕೋಪನ ಶಮನ ಮಾಡೋದಕ್ಕೆ. ಸೊ ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಬಟ್ ಪಾರ್ವತಿ ಬಂದು, ಪಾರ್ವತಿಯ ಆ ಲೈಫ್ ಟೈಮಲ್ಲಿ ಪಾರ್ವತಿ ಈಸ್ ವೆರಿ ಸಾಫ್ಟ್, ವೆರಿ ಎಮೋಷ್ನಲಿ ಮೆಚ್ಯೂರ್ಡ್ ವರ್ಷನ್. ಪಾರ್ವತಿ ಬಂದು ಪೇಷನ್ಸ್ ಜಾಸ್ತಿ. ಸೊ ಶಿವ ಪಾರ್ವತಿಯ ಲವ್ ಸ್ಟೋರಿ ಬಂದು ಲಾಡ್ ಆಫ್ ಪೇಷನ್ಸ್ ಆ್ಯಂಡ್ ವೇಟಿಂಗ್ ಆ್ಯಂಡ್ ಲೈಕ್ ಬಿಲೀವಿಂಗ್. ಇದು ಪಾರ್ವತಿ ನನಗಾಗಿ, ಅಂದರೆ ಸತಿ ಬಂದು ನನಗಾಗಿ ಬರ್ತಾರೆ ಅಂತ ಹೇಳಿ 3000 ವರ್ಷ ವೇಟ್ ಮಾಡಿದಂಥ ಸ್ಟೋರಿ ಅದು. ಪಾರ್ವತಿ ಆಗೋದಕ್ಕೆ ಮುಂಚೆ ಸತಿ ಅಥವಾ ಶಕ್ತಿ ಬಂದು ಐ ಆಮ್ ನಾಟ್ ಶ್ಯೂರ್ ಎಷ್ಟು ಮಟ್ಟಿಗೆ ಇದು ರಿಯಲ್ ಅಂಥೇಳಿ 108 ಜನ್ಮ ತಾಳಿ ಆಮೇಲೆ ಪಾರ್ವತಿ ಆಗೋದು ಅಂತ ಹೇಳ್ತಾರೆ. ಎಲ್ಲ ಲೈಫ್ ಟೈಮಲ್ಲೂ ಅವ್ರನ್ನ ಅವರು ಗ್ರೋ ಮಾಡ್ಕೊಳ್ತಾ ಇರ್ತಾರೆ, ಎಮೋಷ್ನಲಿ ಮೆಚ್ಯೂರ್ ಆಗ್ತಾ ಇರ್ತಾರೆ, ಅದಾದಮೇಲೆ ಪಾರ್ವತಿ ಆಗಿ ಬರೋದು ಅಂತ ಹೇಳ್ತಾರೆ. ಐ ಆಮ್ ನಾಟ್ 100% ಶ್ಯೂರ್. ಬಟ್ ನನಗೆ ಇಂಪಾರ್ಟೆಂಟ್ ಆಗಿ ಸತಿ, ಎರಡನೇದು ಬಂದು ಪಾರ್ವತಿ. ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲರ್ನಿಂಗ್ ಕರ್ವ್ ಮಧ್ಯದಲ್ಲಿ ಆ 108 ಲೈಫ್ ಟೈಮ್ಸು. ಅಂದರೆ ಎಮೋಷನ್ಸ್ ಹೇಗೆ, ಮೆಚ್ಯೂರಿಟಿ ಅಂದರೆ ಏನು, ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಪೇಷನ್ಸ್ ಅಂತ ಅಂದರೆ ಏನು, ಆ್ಯಕ್ಚುಲ್ ಆಗಿ ನಾವು ಯಾರನ್ನಾದ್ರೂ ಪ್ರೀತಿಸ್ತೀವಿ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್. ಸೊ ಎಷ್ಟೊಂದು ಕಲ್ತ್ಕೊಂಡು, ಎಷ್ಟೊಂದು ಮೆಚ್ಯೂರ್ ಆಗಿ ಪಾರ್ವತಿಯ ಒಂದು ಲೈಫ್ ಟೈಮಿಗೆ ಎಂಟರ್ ಆಗೋದು ಶಕ್ತಿ. ಸೊ ಆ ಲೈಫ್ ಟೈಮಲ್ಲಿ ಎಂಟರ್ ಆದಾಗ ಶಿ ಈಸ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಪಾರ್ವತಿ ಶಕ್ತಿಗೂ ಪಾರ್ವತಿಗೂ ಕಂಪೇರ್ ಮಾಡಿದ್ರೆ ಲೈಕ್ ಪಾರ್ವತಿ ಬಂದು ಹರಿತಾ ಇರೋವಂಥ ಸಮಾಧಾನವಾಗಿರುವಂಥ ನೀರು, ಶಕ್ತಿ ಬಂದು ಲೈಕ್ ಅಲೆ, ಅಬ್ಬರಿಸ್ತಾ ಇರುವಂಥ ಅಲೆ. ಸೊ ಇಟ್ ಫೀಲ್ಸ್ ಲೈಕ್ ನಿಮ್ಮ ಒಂದು ಲೈಫ್ ಟೈಮ್ ಬಂದು 2 ಸೆಪ್ರೇಟ್ ಪರ್ಸ್ನಾಲಿಟಿ ಅನ್ನೋ ಥರ. ಈಗ ಮುಂದೆ ನಡೀತಾ ಇರೋವಂಥ ಲೈಫಲ್ಲಿ ಯು ಆರ್ ಮೇ ಬಿ ವೆರಿ ಪೇಷಂಟ್, ವೆರಿ ಎಮೋಷ್ನಲಿ ಮೆಚ್ಯೂರ್ಡ್. ಮುಂಚೆ ಲೈಕ್ ಸುಮ್ಮನೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಬಂತು ಅಂದರೆ ಮೇ ಬಿ ವಿ ಥಿಂಕ್ ದಟ್ ಈಸ್ ಲವ್. ಬಟ್ ಇವಾಗ ನಿಮ್ಗೆ ಅರ್ಥ ಆಗಿದೆ ಪ್ರೀತಿ ಅಂತ ಅಂದರೆ ಬರೀ ಆ ಅಟ್ರಾಕ್ಷನು, ಹೊಟ್ಟೆನಲ್ಲಾಗೋ ಬಟರ್ಫ್ಲೈಸು ಬರೀ ಇದಷ್ಟೇ ಅಲ್ಲ. ದೇರ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಿಲಿಟಿ, ದೇರ್ ಹ್ಯಾಸ್ ಟು ಬಿ ಪೇಷನ್ಸ್. ಸೊ ಯು ಹ್ಯಾವ್ ಲರ್ನ್ಟ್ ಅ ಲಾಟ್ ಜೀವನದಲ್ಲಿ, ರಿಲೇಷನ್ಶಿಪ್ಗಳ ಬಗ್ಗೆ, ಜೀವನದ ಬಗ್ಗೆ. ಜೀವನ ಅಂದರೆ ಏನು ಅನ್ನುವಂಥ ಸತ್ಯನ ಇವಾಗ ತುಂಬ ಸ್ಟ್ರಾಂಗ್ ಆಗಿ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಮೆಚ್ಯೂರ್ಡ್ ಅ ಲಾಟ್ ಅಂತ ಹೇಳ್ತಾ ಇರೋದು ಪಾರ್ವತಿಮ್ಮ. ಮತ್ತು ಈ ಸೀನು ನೆನಪಿಸ್ತಾ ಇರೋದು ಶಿವ ಪಾರ್ವತಿ ರೂಪದಲ್ಲಿ ಬಂದಾಗ ಶಿವನ ಪಡೆಯೋದಕ್ಕೆ ತಪಸ್ ಮಾಡಿ
ಶಿವನ್ಗೆ ಇನ್ನೂ ಡೌಟ್ ಇರುತ್ತೆ, ಸತಿ ಆವಾಗ ಅಷ್ಟೊಂದು ಹಬ್ಬಸ್ತಾರೋ ಅಲೆ ಅಂತ ಎಮೋಷನ್ಸ್ ಇದ್ದಂಥ ಸತಿ, ವಾಟ್ ಇಫ್ ಶಿ ಈಸ್ ಸ್ಟಿಲ್ ದ ಸೇಮ್, ನಾನು ಪರೀಕ್ಷಿಸಬೇಕು ಸತಿನ ಅಂತ, ಈ ಪಾರ್ವತಿನ ಅಂತ ಹೇಳಿ ಬೇರೆ ಮಾರುವೇಷದಲ್ಲಿ ಬಂದು ತಪಸ್ ಮಾಡ್ತಾ ಇದ್ದಂಥ ಪಾರ್ವತಿಗೆ ಶಿವ ಮಾರುವೇಷದಲ್ಲಿ ಬಂದು ಶಿವನ ತನ್ನಂತಾನೇ ಬೈಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ, ಶಿವ ಹೀಗೆ ಶಿವ ಹಾಗೆ ಅಂತ ಹೇಳಿ. ಪಾರ್ವತಿ ಯಾವುದಕ್ಕೂ ಕೋಪ ಮಾಡ್ಕೊಳ್ದಿರಾ ಏನು ಹೇಳ್ದಿರಾ ಸುಮ್ಮನೆ ಸ್ಮೈಲ್ ಮಾಡಿ, ಸೊ ಶಿ ಈಸ್ ನಾಟ್ ರಿಯಾಕ್ಟಿವ್ ಇವಾಗ ಪಾರ್ವತಿ, ಸುಮ್ಮನೆ ಶಿ ಈಸ್ ವೆರಿ ಕಾಮ್, ಶಿ ಈಸ್ ನಾಟ್ ಆ್ಯಂಗ್ರಿ. ಸೊ ದೆರ್ ಇಸ್ ನೋ ಇಂಪಲ್ಷನ್, ಏನಾದರೂ ಮಾಡಬೇಕು, ಇವ್ರಿಗೆ ಶಾಪ ಕೊಡಬೇಕು ಅಥವಾ ಇವ್ರಿಗೆ ನಾನು ರಿಯಾಕ್ಟ್ ಮಾಡಬೇಕು. ಸೊ ಅದೆಲ್ಲ ಆ ಫಿಯರ್ಸು ಆ್ಯಂಗರು ಎಲ್ಲ ಹೋಗಿ ಪಾರ್ವತಿ ಬಂದು ತುಂಬ ಸಮಾಧಾನವಾಗಿರುವಂಥ ಸ್ಟೇಟಿಗೆ ರೀಚ್ ಆಗೋಗಿರ್ತಾರೆ. ಸೊ ದಟ್ ಈಸ್ ಎಮೋಷ್ನಲ್ ಮೆಚ್ಯೂರಿಟಿ. ಸೊ ಶಿವ ಆವಾಗ ತನ್ನನ್ನು ತಾನು ರಿವೀಲ್ ಮಾಡ್ಕೊಳ್ತಾರೆ, ನಾನೇ ಶಿವ ಅಂತ ಹೇಳಿ, ಆಮೇಲೆ ಪಾರ್ವತಿನ ಒಪ್ಕೊಳ್ಳೋದು. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ಈ ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಪಾರ್ವತಿ ಮಾ ಹೇಳ್ತಾ ಇರೋದು, ಮೇ ಬಿ ಹಳೆ ಈವೆಂಟ್ಸ್ಗಳು ಕೆಲವೊಂದು ನಿಮ್ಮ ಮೈಂಡಲ್ಲಿ ರೀಪ್ಲೇ ಆಗ್ಬೋದು, ಕೆಲವೊಬ್ಬರು ಟ್ರಿಗರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಸೇಮ್ ಸಿಚುವೇಶನ್ ರಿಪೀಟ್ ಆಗೋ ಥರ ಅನ್ನಿಸ್ತಿರ್ಬೋದು ಈ ಸಮಯದಲ್ಲಿ. ಬಟ್ ಅದೆಲ್ಲ ಆಗ್ತಾ ಇರೋದು ಓನ್ಲಿ ಟು ಟೆಸ್ಟ್ ಯು, ಎಷ್ಟರ ಮಟ್ಟಿಗೆ ನೀವು ಬೆಳೆದಿದ್ದೀರಾ, ಎಷ್ಟರ ಮಟ್ಟಿಗೆ ನಿಮ್ಮ ಈ ಹೊಸ ನಾಲೆಜು ಇನ್ಫಾರ್ಮೇಷನು ಜೀವನದ ಬಗ್ಗೆ ನಿಮಗೆ ಇಂಟಿಗ್ರೇಟ್ ಆಗಿದೆ, ಎಷ್ಟರ ಮಟ್ಟಿಗೆ ನೀವು ಇವಾಗ ರಿಯಾಕ್ಟ್ ಮಾಡೋದಿಲ್ಲ, ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಅದೇ ಸಿಚುವೇಶನನ್ನು ನಿಮಗೆ ಪ್ರೆಸೆಂಟ್ ಮಾಡಿದಾಗ ಯಾವ ಥರ ನೀವು ಅದನ್ನು ಅಪ್ರೋಚ್ ಮಾಡ್ತೀರಾ, ನಿಮ್ಮ ಅಪ್ರೋಚ್ ಯಾವ ರೀತಿ ಚೇಂಜ್ ಆಗಿದೆ. ಸೊ ನಿಮಗೆ ಲೈಕ್ ಇಟ್ಸ್ ಅ ರಿಪೋರ್ಟ್ ಕಾರ್ಡ್ ನಿಮಗೆ ಯೂನಿವರ್ಸ್ ಈ ಸಮಯದಲ್ಲಿ ಕೊಡ್ತಾ ಇರೋದು. ಇನ್ ದಿಸ್ ಕೇಸ್ ಶಿವ ಪಾರ್ವತಿ ನಿಮಗೆ ತೋರಿಸ್ತಾ ಇರೋದು, ನಿಮಗೆ ಕೊಡ್ತಾ ಇರೋವಂಥ ರಿಪೋರ್ಟ್ ಕಾರ್ಡು ಸೇಮ್ ಸಿಚುವೇಶನನ್ನು ಮತ್ತೆ ನಮಗೆ ತೋರಿಸಿ, ಮೇ ಬಿ ಹಳೆ ನೆನಪನ್ನ ಮತ್ತೆ ನಿಮಗೆ ತೋರಿಸಿ, ಯಾರು ಮೋಸ ಮಾಡದಿರೋರ ಮುಖನ ನಮಗೆ ಮತ್ತೆ ತೋರಿಸಿ. ಸೊ ಹೌ ಆರ್ ವಿ ರಿಯಾಕ್ಟಿಂಗ್, ಇವಾಗ ನಾವು ಅವ್ರನ್ನ ಕ್ಷಮಿಸಿದ್ದೀವ ಅಥವಾ ನಾವು ಮೂವ್ ಆನ್ ಆಗಿದ್ದೀವ ಆ ಸಿಚುವೇಶನಿಂದ, ಅಥವಾ ಇನ್ನೂ ರಿಯಾಕ್ಟಿವ್ ಇದೆಯಾ, ಯಾಕೆ ಈ ವ್ಯಕ್ತಿ ನಮ್ಗೆ ಹಿಂಗೆ ಮಾಡಿದ್ರು, ಅವ್ರು ಖುಷಿಯಾಗಿರೋದು ನಾವು ಸಹಿಸೋಕ್ಕಾಗದೆ, ಆರ್ ವಿ ರಿಯಾಕ್ಟಿಂಗ್ ಆರ್ ಆರ್ ವಿ ಫರ್ ಗಿವಿಂಗ್. ಸೊ ಅದನ್ನು ಯೂನಿವರ್ಸ್ ಈ ಸಮಯದಲ್ಲಿ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ಡೋಂಟ್ ಥಿಂಕ್ ದ್ಯಾಟ್ ಮತ್ತೆ ಹಳೆ ಪ್ಯಾಟರ್ನ್ಗೆ ಬೀಳ್ತಾ ಇದ್ದೀನಿ, ಮತ್ತೆ ಅದೇ ಥರ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ. ಈ ಸಲ ಅದೇ ಥರ ಅಟ್ರ್ಯಾಕ್ಟ್ ಮಾಡ್ತಿದ್ರೆ ಅಥವಾ ಅದೇ ಥರ ನೆನಪುಗಳು ಬರ್ತಿದ್ರೆ, ಅದೇ ಥರ ಆಲೋಚನೆ ಬರ್ತಿದ್ರೆ, ಈ ಟೈಮು ನೀವು ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಾ, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ. ಸೊ ಇಟ್ ಈಸ್ ಅ ರಿಪೋರ್ಟ್ ಕಾರ್ಡ್, ನಿಮಗೆ ಇಷ್ಟು ದೂರ ಬಂದಿದ್ದೀರಾ ನೀವು, ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು. ಮತ್ತು ಪಾರ್ವತಿ ಶಿವ ಪಾರ್ವತಿ ಇಬ್ಬರೂ ಹೇಳ್ತಾ ಇರೋದು ಲೈಕ್ ದೇ ಆರ್ ಬ್ಲೆಸ್ಸಿಂಗ್. ಲೈಕ್ ಈ ಫೋಟೋನಲ್ಲಿ ಅವ್ರು ಯಾವ ರೀತಿ ಬ್ಲೆಸ್ ಮಾಡ್ತಾ ಇದ್ದಾರೆ, ಯೂಶಲಿ ನಮಗೆ ಈ ಹಳೆ ಫೋಟೋ ಒಂದು ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಶಿವ ಪಾರ್ವತಿ ಇಬ್ಬರು ಕೈಯು ಎತ್ತಿ ಬ್ಲೆಸ್ ಮಾಡ್ತಾ ಇರುವಂಥ ಫೋಟೋ. ಸೊ ನಿಮ್ಮ ಮನೆಯಲ್ಲಿದ್ದರೆ ಬ್ಯೂಟಿಫುಲ್. ಬಟ್ ಜನರಲ್ ಆಗಿ ನನಗೆ ಆ ಫೋಟೋನ ತೋರಿಸ್ತಾ ಇರೋದು, ಅವರಿಬ್ಬರೂ ಬ್ಲೆಸ್ ಮಾಡ್ತಾ ಇರೋದು ನಿಮ್ಮನ್ನು, ಅವರಿಬ್ಬರು ನಿಮ್ಮ ನೆಕ್ಸ್ಟ್ ಹೋಗ್ತಾ ಇರೋವಂಥ ದಾರಿಗೆ ಬ್ಲೆಸ್ ಮಾಡ್ತಾ ಇರೋದು, ನಿಮ್ಮ ಬೆನ್ನನ್ನು ತಟ್ತಾ ಇರೋದು, ನಿಮಗೆ ಹೇಳ್ತಾ ಇರೋದು ಯು ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನಿಮ್ಮ ಮೆಚ್ಯೂರಿಟಿನಲ್ಲಿ, ನಿಮ್ಮ ಗ್ರೋತಲ್ಲಿ, ನಿಮ್ಮ ಲೈಫ್ ನಿಮಗೆ ಕೊಟ್ಟಂಥ ಈ ಲೈಫ್ ಲೆಸನ್ಸಲ್ಲಿ ನೀವು ಕಲ್ತಿರೋದಕ್ಕೆ ಅವರು ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋದು, ನಿಮಗೆ ಹರಿಸ್ತಾ ಇರೋದು, ನಿಮಗೆ ಹಾರೈಸ್ತಾ ಇರೋದು. ನೆಕ್ಸ್ಟ್ ಹೋಗ್ತಾ ಇರೋವಂಥ ಫೇಸಲ್ಲಿ, ನೆಕ್ಸ್ಟ್ ಹೋಗ್ತಾ ಇರೋವಂಥ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ನಿಮ್ಮ ಪೇಷನ್ಸ್ ಬಂದು ಇಟ್ ವಿಲ್ ಬಿ ಪೇಡ್ ಅಂತ ಹೇಳ್ತಾ ಇರೋದು. ನೀವು ಪಟ್ಟಂಥ ಶ್ರಮ, ನೀವು ಇನ್ವೆಸ್ಟ್ ಮಾಡಿದಂಥ ನಿಮ್ಮ ಎನರ್ಜಿ, ನಿಮ್ಮ ಹೀಲಿಂಗ್ ಪ್ರಾಸೆಸ್ಸು ಯಾವುದೂ ವೇಸ್ಟ್ ಆಗಿಲ್ಲ. ಯಾಕೆಂದರೆ ನೀವು ಪಾರ್ವತಿ ಥರ ಯು ಆರ್ ರೀಇನ್ಕಾರ್ನೇಟಿಂಗ್ ನಿಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ವಿತ್ ಯುವರ್ ನ್ಯೂ ಪರ್ಸ್ನಾಲಿಟಿ, ವಿತ್ ನ್ಯೂ ಅಪ್ರೋಚ್ ಲೈಫ್ ಬಗ್ಗೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡಿಫ್ರೆಂಟ್ ಸ್ಟೋರಿ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ, ಬಿಕಾಸ್ ನಿಮ್ಮ ಹಾರ್ಟ್ ಬಂದು ಹೀಲ್ ಆಗಿದೆ. ಆ್ಯಂಡ್ ಯು ಆರ್ ಮೋರ್ ಬ್ಯೂಟಿಫುಲ್ ಇವಾಗ ಆ್ಯಸ್ ಅ ಸೋಲ್, ಯು ಆರ್ ಮೋರ್ ಬ್ಯೂಟಿಫುಲ್. ನಿಮ್ಮ ಹೆಲ್ತನ್ನು ನೀವು ನೋಡ್ಕೊಳ್ತಾ ಇರ್ಬೋದು. ಮುಂಚೆ ಹೆಲ್ತ್ ಅಂದರೆ ಯು ಆರ್ ನಾಟ್ ರಿಯಲಿ ಇಂಟ್ರೆಸ್ಟೆಡ್, ಸುಮ್ಮನೆ ಹೇಗೋ ಒಂದು ಜೀವನ ಮಾಡ್ತಾ ಇದ್ದಿದ್ದು. ಇವಾಗ ಹೆಲ್ತ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು, ನಿಮ್ಮ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು. ನಿಮ್ಮ ಸೆಲ್ಫ್ ಗ್ರೋತ್, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್, ನಿಮ್ಮನ್ನು ನೀವು ಬೆಟರ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು. ಹೊರಗಡೆ ಜನರು ಏನು ಮಾಡ್ತಿದ್ದಾರೆ, ಇವ್ರೇನು ಹೇಳಿದ್ರು, ಅವ್ರೇನು ಹೇಳಿದ್ರು, ಅವ್ರ ಜೀವನ ಹೇಗೆ, ದೇರ್ ಇಸ್ ನೋ ಗಾಸಿಪ್. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ನಾವು ನಡೀತಾ ಇರೋವಂಥ ಡೈರೆಕ್ಷನ್ಸ್ ಬಗ್ಗೆ ನಾವು
ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫೋಕಸ್ಸು ಎಲ್ಲ ಹೊರಗಡೆಯಿಂದ ತೆಗೆದು ನಮ್ಮ ಒಳಗಡೆಗೆ ನಾವು ಮೂವ್ ಮಾಡ್ಕೊಂಡಿರೋದು ಅನ್ನೋ ಥರ ತೋರಿಸ್ತಾ ಇರೋದು. ವಿ ಹ್ಯಾವ್ ಕ್ಲೀನ್ ಇಟ್ ಅಪ್. ಯು ಹ್ಯಾವ್ ಕ್ಲಿಯರ್ಡ್ ಅ ಲಾಟ್. ಕಾರ್ಮಿಕ್ ಸೈಕಲ್ನ ತುಂಬ ಕ್ಲಿಯರ್ ಮಾಡಿದ್ದೀರಾ. ನಿಮ್ಮ ಪಾಸ್ಟಲ್ಲಿ 21 ಬಂದು ಟ್ಯಾರೋನಲ್ಲಿ ವರ್ಲ್ಡ್ ಕಾರ್ಡ್. ಯು ಹ್ಯಾವ್ ಕ್ಲೋಸ್ಡ್ ಅ ಬಿಗ್ ಸೈಕಲ್, ಗ್ರೂಪ್ ನಂಬರ್ 2. ಸೊ ಅದನ್ನು ಈಗ ಕನ್ಫರ್ಮ್ ಮಾಡ್ತಾ ಇರೋದು. ಯೂಶಲಿ ಇದೇ ರೀತಿ ಆಗೋದು ಯಾವಾಗ ನಾವು ದೊಡ್ಡ ಸೈಕಲ್ಗಳು ಕಂಪ್ಲೀಟ್ ಮಾಡಿರ್ತೀವಿ, ಪ್ಯಾಟರ್ನ್ಸ್ನ ಕಂಪ್ಲೀಟ್ ಮಾಡಿರ್ತೀವಿ, ಕಾರ್ಮಿಕ್ ಎನರ್ಜೀಸ್ನ ರಿಲೀಸ್ ಮಾಡಿರ್ತೀವಿ, ಅಥವಾ ಮಾಡೋ ಪ್ರಾಸೆಸ್ಸಲ್ಲಿ ಆಲ್ಮೋಸ್ಟ್ ಎಂಡಿಂಗಲ್ಲಿರ್ತೀವಿ. ಆ ಹಳೇದು ಮತ್ತೆ ರಿಪೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳೆ ಮುಖಗಳು ಅಥವಾ ಹಳೆ ಮೆಸೇಜ್ಗಳು ಅಥವಾ ಹಳೆ ಬಟ್ಟೆಗಳು, ಸಮಥಿಂಗ್ ಇಸ್ ಗೋಯಿಂಗ್ ಟು ಟ್ರಿಗರ್ ನಮ್ಮ ಹಳೆ ಪೇನ್ನ. ಇಟ್ ಈಸ್ ಓನ್ಲಿ ಟು ಚೆಕ್ ನಾವು ಎಷ್ಟರ ಮಟ್ಟಿಗೆ ಹೀಲ್ ಆಗಿದ್ದೀವಿ ಅಂತ ಹೇಳಿ, ಫಾರ್ ಅ ರಿಯಾಲಿಟಿ ಚೆಕ್. ಇನ್ನೂ ಸ್ವಲ್ಪ ಟ್ರಿಗರ್ಸ್ ಇದ್ದರೆ ವಿ ಹ್ಯಾವ್ ಟು ವರ್ಕ್ ಮೋರ್. ಇನ್ನೂ ಈ ಸ್ವಲ್ಪ ಇರೋ ಟ್ರಿಗರ್ನ ರಿಲೀಸ್ ಮಾಡೋದು. ಸೊ ಇಟ್ ಈಸ್ ಹೆಲ್ಪಿಂಗ್ ನಮ್ಮನ್ನು ಈ ಹೊಸ ಎನರ್ಜಿಗೆ ತೊಗೊಂಡು ಹೋಗೋದಕ್ಕೆ ಇದು ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ದಿಸ್ ಈಸ್ ಬ್ಯೂಟಿಫುಲ್ ಟು ಬಿ ಫೇರ್. ಸೊ ಆ ಜಡ್ಜ್ಮೆಂಟ್ ಲೈಕ್ ಕಾರ್ಮಿಕ್ ಸೈಕಲ್ನ ನೀವು ಬ್ಯಾಲೆನ್ಸ್ ಮಾಡಿದ್ದೀರಾ, ಹಳೆ ಕಾರ್ಮಿಕ್ ಸೈಕಲ್ನ ರಿಲೀಸ್ ಮಾಡಿದ್ದೀರಾ. ಲುಕ್ ಎಟ್ ದಟ್. ಈ ಕಡೆ ಪಾಸ್ಟ್ನ ನೋಡ್ತಾ ಇರೋದು, ಈ ಕಡೆ ಪ್ರೆಸೆಂಟ್ನ ನೋಡ್ತಾ ಇರೋದು. ಆ್ಯಂಡ್ ಆಲ್ಸೋ ಪಾರ್ವತಿ ಮಾ ಹೇಳ್ದಂಗೆ ಅವರ ಶಕ್ತಿ ಫಾರ್ಮು ಮತ್ತು ಅವರ ಪಾರ್ವತಿ ಫಾರ್ಮು ಇದು ನಿಮ್ಮ ಇದೇ ಲೈಫ್ ಟೈಮಲ್ಲಿ ನಿಮ್ಮ ಪಾಸ್ಟ್ ಇದು, ನಿಮ್ಮ ಪ್ರೆಸೆಂಟ್ ಇದು, ಲೈಕ್ 2 ಡಿಫ್ರೆಂಟ್ ಲೈಫ್ ಟೈಮ್ಸ್ ಇನ್ 1 ಲೈಫ್ ಟೈಮ್ ಅನ್ನೋ ಥರ ನಿಮಗೆ ನಾನು ಒಂದು ಜೀವನದಲ್ಲಿ 10 ಜೀವನ ಮಾಡಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕನ್ಫರ್ಮೇಷನ್ ಪಾರ್ವತಿ ಮಾ ಮಾಡ್ತಾ ಇರೋದು. ಶಿವ ಆ್ಯಂಡ್ ಪಾರ್ವತಿ ಬಂದು ಎಸ್ ಆಬ್ಸಲ್ಯೂಟ್ಲಿ, ಬಿಕಾಸ್ ಇಟ್ ವಾಸ್ ನಾಟ್ ಈಸಿ. ಅಷ್ಟು ಈಸಿ ಆಗಿರಲಿಲ್ಲ ನಿಮ್ಮ ಜರ್ನಿ, ಬಟ್ ವಿ ಆರ್ ರಿಯಲಿ ಹ್ಯಾಪಿ ನೀವು ಇಷ್ಟು ದೂರ ಬಂದಿರೋದು. ಲುಕ್ ಎಟ್ ಆಲ್ ದ ಪಿಂಕ್ ಎನರ್ಜಿ. ಆ್ಯಂಡ್ ಆಲ್ಸೋ ಐ ಆಮ್ ಗೆಟಿಂಗ್ ಅಫ್ರೊಡೈಟಿ ಎನರ್ಜಿ. ಈ ಗ್ರೂಪಲ್ಲಿ ಯಾರಾದರೂ ಅಫ್ರೊಡೈಟಿ ಜೊತೆ ಕೆಲಸ ಮಾಡ್ತಿದ್ರೆ ಅಂದರೆ ಇಫ್ ಯು ಆರ್ ಕನೆಕ್ಟಿಂಗ್ ಅಫ್ರೊಡೈಟಿ ಎನರ್ಜಿ ಜೊತೆ, ಇಟ್ ಇಸ್ ಅ ಕನ್ಫರ್ಮೇಷನ್. ಇಟ್ಸ್ ಓಕೆ ನಿಮಗೆ ಅಫ್ರೊಡೈಟಿ ಯಾರಂತ ಗೊತ್ತಿಲ್ಲ ಅಂದರೆ, Aphrodite is a goddess of love, a goddess of beauty, goddess of growth and self-love, and she is a Greek goddess. Okay, so that is totally fine, but it is just a confirmation. ಇವಾಗ ನಿಮ್ಮ ಲೈಫಲ್ಲಿ ಆ ಬ್ಯೂಟಿನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆ ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಇಟ್ ವಿಲ್ ನಾಟ್ ಬಿ ವೇಸ್ಟೆಡ್. ಗ್ರೂಪ್ ನಂಬರ್ 2, ಇಟ್ಸ್ ಅ ಬಿಗ್ ಕನ್ಫರ್ಮೇಷನ್ ನಿಮಗೆ. ಶಿವಶಕ್ತಿ ಇವತ್ತು ನಿಮಗೆ ಶಿವ ಪಾರ್ವತಿ ಬೇಸಿಕ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇರೋದು. ಶಿವಶಕ್ತಿ ಅನ್ನೋದಕ್ಕಿಂತ ದೇರ್ ಇಸ್ ಮೆಸೇಜ್ ಇನ್ ಅ ಬಾಟಲ್. ದೇರ್ ಇಸ್ ಲಾಡ್ ಆಫ್ ನ್ಯೂ ಥಿಂಗ್ಸ್ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ನೀವು ಕೇಳದೆ ಇರೋದು, ಎಲ್ಲೆಲ್ಲಿ ಬ್ಲಾಕ್ ಆಗಿತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್, ಅದೆಲ್ಲ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್, ದಟ್ ಈಸ್ ಅ ಬಿಗ್ ಥೀಮ್ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್, ಏನೆಲ್ಲ ಬ್ಲಾಕ್ ಆಗಿತ್ತು ನಿಮ್ಗೆ. ಆ್ಯಕ್ಚುಲಿ ಇಷ್ಟು ಇನ್ಕಮ್ ಬರಬೇಕು ಅನ್ನೋದು ನಿಮ್ಮ ಡೆಸ್ಟಿನಿನಲ್ಲಿ, ನಿಮ್ಮ ಫೇಟಲ್ಲಿ, ನಿಮ್ಮ ಪ್ಲ್ಯಾನಲ್ಲಿ, ಸೋಲ್ ಪ್ಲ್ಯಾನಲ್ಲಿ ಆಲ್ರೆಡಿ ಇದ್ದಿದ್ರೂ ಕೆಲವೊಂದು ಲೆಸನ್ಸ್ಗಳು ಕಲಿಯೋ ತನಕ ಆ ಗೇಟ್ ಓಪನ್ ಆಗೋದಿಲ್ಲ. ಸೊ ಇವಾಗ ಏನೆಲ್ಲ ಬ್ಲಾಕ್ ಆಗಿತ್ತು ಅದೆಲ್ಲ ಓಪನ್ ಆಗ್ತಾ ಇರೋ ಥರ ಇದೆ. ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ನಾನು ಅಂದ್ಕೊಂಡೇ ಇರಲಿಲ್ಲ ಇದಾಗುತ್ತೆ ಅಂತ. ನಾನು ಇದ್ರ ಬಗ್ಗೆ ಮರ್ತೇ ಹೋಗಿ ಇದು ನಾನು 10 ವರ್ಷದಿಂದ ಯೋಚನೆ ಮಾಡಿದ್ದೆ, ಇವಾಗ ಆಗ್ತಾ ಇದೆ. ಈ ಜಾಗಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಇವಾಗ ಆಯಿತು ಹೋಗೋದಕ್ಕೆ. ಇಷ್ಟು ದಿನ ಇದ್ರ ಬಗ್ಗೆ ನಾನು ಅಂದ್ಕೊಳ್ತಾ ಇದ್ದೆ ಅಷ್ಟೇ, ಸಡನ್ನಾಗಿ ಇದಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ನಾನು ವೇಟ್ ಲಾಸ್ ಮಾಡಬೇಕಂತ ಇಷ್ಟು ಶ್ರಮಪಟ್ಟೆ, ಇವಾಗ ಇಗ್ನೋರ್ ಮಾಡಿಬಿಟ್ಟೆ. ಸಡನ್ನಾಗಿ ದ ಮೋಟಿವೇಶನ್ ಜಾಸ್ತಿ ಆಗಿದೆ. ಸೊ ದೇರ್ ಇಸ್ ಲಾಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಮ್ಮ ಲೈಫಲ್ಲಿ ಓಪನ್ ಆಗ್ತಾ ಇರೋದು ಇನ್ ಅ ವೆರಿ ಪಾಸಿಟಿವ್ ವೇ. ಅ ನ್ಯೂ ಲೈಫ್. ಆಬ್ಸಲ್ಯೂಟ್ಲಿ. ಗ್ರೂಪ್ ನಂಬರ್ 2, ದಿಸ್ ಈಸ್ ದ ನ್ಯೂ ಲೈಫ್. ನಿಮ್ಮ ಲೈಫ್ ನೀವು ಕ್ರಿಯೇಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಸೊ ದಿಸ್ ಈಸ್ ಬ್ಯೂಟಿಫುಲ್. ಐ ಡೋಂಟ್ ವಾಂಟ್ ಟು ಕವರ್ ಪಾರ್ವತಿ ಮಾ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕಾಣಲಿ ಅಂತ ಹೇಳಿ ಐ ಆಮ್ ಟ್ರೈಂಗ್ ಟು ಅಡ್ಜಸ್ಟ್. ಓಕೆ, ಸೊ ನ್ಯೂ ಲೈಫ್, ದಿಸ್ ಇಸ್ ವಾಟ್ ಯು ಆರ್ ಕ್ರಿಯೇಟಿಂಗ್ ಇವಾಗ ನಿಮ್ಮ ನೆಕ್ಸ್ಟ್ ಕಾರ್ಮಿಕ್ ಸೈಕಲಲ್ಲಿ. ದಿಸ್ ನ್ಯೂ ಲೈಫ್, ದಿಸ್ ನ್ಯೂ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್, ಬಿಕಾಸ್ ಆಫ್ ಯುವರ್ ಪೇಷನ್ಸ್, ಬಿಕಾಸ್ ನೀವು ನಿಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಳ್ದಿರಾ ಹೀಲಿಂಗ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರಿ, ಬಿಕಾಸ್ ನೀವು ಹಳೇದನ್ನೆಲ್ಲ ಕ್ಷಮಿಸೋದಕ್ಕೆ ಟ್ರೈ ಮಾಡಿದ್ರಿ, ಬಿಕಾಸ್ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡ್ರಿ, ಬಿಕಾಸ್ ಯು ಡಿಡ್ ನಾಟ್ ಗಿವ್ ಅಪ್, ನೀವು ಕ್ವಿಟ್ ಮಾಡಲಿಲ್ಲ ನೀವು ಈಗ ನಡೀತಾ ಇರುವಂಥ ದಾರಿನಲ್ಲಿ. ಸೊ ಯು ವಿಲ್ ಬಿ ರಿಸೀವಿಂಗ್ ಅ ಲಾಟ್ ಆಫ್ ರಿವಾರ್ಡ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ, ಲೈಕ್ ದೆರ್ ಈಸ್ ಮೋರ್, ದೆರ್ ಈಸ್ ಇನ್ಕ್ರೀಸ್, ದೆರ್ ಈಸ್ ಅಬಂಡೆನ್ಸ್. ದಿಸ್ ಈಸ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 2. ಸೊ ಒನ್ ಥಿಂಗ್, ಶಿವ ಪಾರ್ವತಿ ನಿಮ್ಮ ರೀಡಿಂಗ್ನಲ್ಲಿ ಬರ್ತಾ ಇರೋವಂಥದ್ದು, ಸ್ಟ್ರಾಂಗ್ ಆಗಿ ನಿಮಗೆ ಹೇಳ್ತಾ ಇರೋವಂಥದ್ದು,
ಲೈಕ್ ಡೋಂಟ್ ಬಿ ಡಿಫೆನ್ಸಿವ್. ಲೈಕ್ ಹಳೇದೇನಾದರೂ ಬಂತು ಅಂದರೆ, ಹಳೆ ನೆನಪು ಅಥವಾ ಹಳೆ ಐಟಮ್ಸು ಅಥವಾ ಹಳೆ ಜನರು ವಾಪಸ್ ಬರೋ ಪ್ರಯತ್ನ ಪಟ್ಟರೆ, ಯು ಡೋಂಟ್ ಹ್ಯಾವ್ ಟು ಫೈಟ್ ಆ್ಯಂಡ್ ಪ್ಯಾನಿಕ್. ಓ ಮೈ ಗಾಡ್ ತಿರ್ಗಾ ಆಗ್ತಾಯಿದೆ, ಮೈ ಗಾಡ್ ತಿರ್ಗಾ ಅದೇ ಆಗ್ತಾಯಿದೆ, ತಿರ್ಗಾ ಅದೇ ಥರ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನೋ, ಸೊ ಡೋಂಟ್ ಪ್ಯಾನಿಕ್ ಆರ್ ಡೋಂಟ್ ಓವರ್ ಥಿಂಕ್, ಜಸ್ಟ್ ಸ್ಮೈಲ್. ಓಕೆ, ಇಟ್ ಈಸ್ ಜಸ್ಟ್ ಅ ಕನ್ಫರ್ಮೇಷನ್, ಅದು ಇನ್ನೂ ಸ್ಟ್ರಾಂಗ್ ಆಗಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಹಳೆ ಲೆಟರ್ ಯಾವುದೋ ಸಿಕ್ತು ಅಥವಾ ಹಳೆ ಬಟ್ಟೆ ಯಾವುದೋ ಸಿಕ್ತು, ಐ ಆಮ್ ಜಸ್ಟ್ ಟೆಲಿಂಗ್ ಯು, ಸೊ ಜಸ್ಟ್ ಸ್ಮೈಲ್ ಆ್ಯಂಡ್ ಸೇ ಥ್ಯಾಂಕ್ ಯು ಆ್ಯಂಡ್ ರಿಲೀಸ್. ಡೋಂಟ್ ಪ್ಯಾನಿಕ್, ಡೋಂಟ್ ಸ್ಟಾಪ್ ಆ್ಯಂಡ್ ಡೋಂಟ್ ಡೌಟ್. ಅದು ಇಂಪಾರ್ಟೆಂಟ್ ಆಗಿ ನಿಮಗೆ ಹೇಳ್ತಾ ಇರೋದು. ಡೌಟ್ ಪಡ್ದಿರಾ, ಲೈಕ್ ಇಸ್ ದಿಸ್ ರಿಯಲಿ ಹ್ಯಾಪ್ನಿಂಗ್, ನಿಜವಾಗ್ಲೂ ಹಿಂಗೆ ಆಗ್ತಾ ಇದೆಯಾ? ಸೊ ಡೋಂಟ್ ಡೌಟ್ ನಿಮ್ಮ ಪಾತನ, ನಿಮ್ಮ ಹೀಲಿಂಗ್ ಜರ್ನಿನ, ನಿಮ್ಮ ಹಾರ್ಡ್ ವರ್ಕ್ನ ಡೌಟ್ ಪಡ್ದಿರಾ. ಕೀಪ್ ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ಗೆಟ್ ಕ್ಯೂರಿಯಸ್. ದೇರ್ ಇಸ್ ಲಾಟ್ ಆಫ್ ನ್ಯೂ ಆಪರ್ಚುನಿಟಿ. ಕೆಲವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿ, ಜಾಬ್ ಆಪರ್ಚುನಿಟಿ. ಮೋಸ್ಟ್ ಆಫ್ ಯು ಗ್ರೂಪಲ್ಲಿರೋರಿಗೆ ದ ಸೋಲ್ಮೇಟ್, ಸೋಲ್ ಟ್ರೈಬ್, ನ್ಯೂ ಫ್ರೆಂಡ್ಸ್, ನ್ಯೂ ಪೀಪಲ್, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ಜನರನ್ನ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಇರೋವಂಥವ್ರು, ಯು ಆರ್ ಅಟ್ರ್ಯಾಕ್ಟಿಂಗ್ ಅ ಲಾಟ್ ಆಫ್ ನ್ಯೂ things, okay, materialistic things as human being and also as materials, okay. So ಹೊಸ ಮನೆಗೆ ಹೋಗುವಂಥ ಹೊಸ ಟೇಬಲ್ ಇರ್ಬೋದು, ಲೈಕ್ ಹೊಸ ಸ್ಟಡಿ ಟೇಬಲ್ ಇರ್ಬೋದು. ಎಷ್ಟು ದಿನದಿಂದ ಅಂದ್ಕೊಳ್ತಾ ಇದ್ದೆ ನನ್ನ ಹತ್ರ ಸ್ಟಡಿ ಟೇಬಲ್ ಇಲ್ಲ ಅಂಥೇಳಿ, ಸಡನ್ನಾಗಿ ಯು ಮೇ ಗೆಟ್ ಅ ಬ್ಯೂಟಿಫುಲ್ ಸ್ಟಡಿ ಟೇಬಲ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಆನ್ ಎಕ್ಸಾಂಪಲ್. ಲೈಕ್ ಇಷ್ಟು ದಿನ ಅಂದ್ಕೊಳ್ತಾ ಇದ್ರಿ, ಬಟ್ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ. ಸೊ ದೇರ್ ಇಸ್ ಲಾಟ್ ಆಫ್ ಮಟೀರಿಯಲಿಸ್ಟಿಕ್ ಇಂಪ್ರೂವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 2 and also message in the bottle. ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ ಐ ಥಿಂಕ್ ಸಮಥಿಂಗ್ ಫ್ರಮ್ ದ ಪಾಸ್ಟ್ ಮೇ ಟ್ರಿಗರ್ ಯು, ಅಥವಾ ಮತ್ತೆ ಆ ಪ್ಯಾನಿಕ್ನ, ಫಿಯರ್ನ ಕ್ರಿಯೇಟ್ ಮಾಡ್ಬೋದು. ಬಿಕಾಸ್ ಅಯ್ಯೋ ನಾನು ಹೀಲ್ ಆದೆ, ಇದರಿಂದ ಆಚೆ ಬಂದಿದ್ದೀನಿ ಅಂತ ಅಂದ್ಕೊಂಡೆ, ಈ ಪೇನಿಂದ ಆಚೆ ಬಂದಿದ್ದೀನಿ ಅಂತ ಅಂದ್ಕೊಂಡೆ, ತಿರ್ಗಾ ಬರ್ತಾ ಇದೆಯಲ್ಲಪ್ಪ ಕಣ್ಮುಂದೆ ಅದು. ಸೊ ಯಾ, ವಿ ಹ್ಯಾವ್ ದ ಡೆವಿಲ್ ಕಾರ್ಡ್, ಆಬ್ಸಲ್ಯೂಟ್ಲಿ. ಸೊ ಆ ಭಯ ಅಥವಾ ಅದು ಮತ್ತೆ ನಮ್ಮನ್ನು ಗ್ರಿಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಶಿವ ಪಾರ್ವತಿ ಹೇಳ್ತಾರೆ, ನೋ, ಯು ಆರ್ ಆಲ್ರೆಡಿ ಓವರ್ ದ್ಯಾಟ್. ಲೈಕ್ ಅವರ ಸ್ಟೋರಿನಲ್ಲೂ ಲೈಕ್ ಶಿವ ಬಂದು ಮಾರ್ವೇಷದಲ್ಲಿ ಬಂದು ಅವ್ರನ್ನ ಟ್ರಿಗರ್ ಮಾಡೋದಕ್ಕೆ, ಅವ್ರನ್ನ ಪ್ರವೋಕ್ ಮಾಡೋದಕ್ಕೆ ಪಾರ್ವತಿನ ಟ್ರೈ ಮಾಡಿದಾಗ, ಪಾರ್ವತಿ ವಾಸ್ ವೆರಿ ಕೂಲ್ ಆ್ಯಂಡ್ ತಲೆ ಕೆಡ್ಸ್ಕೊಳ್ದಿರಾ ಬರೀ ಸ್ಮೈಲ್ ಮಾಡ್ತಾ, ಯಾ ಇಟ್ಸ್ ಓಕೆ, ಹೇಳಿ, ಅವ್ರು ಹೇಳ್ಬೇಕು ಅನಿಸ್ತಾ ಇದೆ, ಅವ್ರು ಹೇಳ್ತಾರೆ, ಬಟ್ ನಾನು ರಿಯಾಕ್ಟ್ ಮಾಡ್ತೀನೋ ಇಲ್ವೋ ನನಗೆ ಬಿಟ್ಟಿದ್ದು. ಸೊ ನಾನು ಈ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅದರ ಮೇಲೆ ನನ್ನ ಜೀವನ ನಿಂತಿರೋದು. ಅವ್ರಿಗೇನು ಇಷ್ಟ ಅಥವಾ ಅವ್ರೇನು ಮಾತಾಡ್ತಾ ಇದ್ದಾರೆ ಅದಕ್ಕೂ ನನಗೂ ಯಾವುದೇ ಕಂಟ್ರೋಲ್ ಇಲ್ಲ. ಸೊ ಐ ವಿಲ್ ಓನ್ಲಿ ಕಂಟ್ರೋಲ್, ನನ್ನ ಹಿಡಿತದಲ್ಲಿ ಏನಿದೆ ಅದನ್ನು ಮಾತ್ರನೇ ನಾನು ಕಂಟ್ರೋಲ್ ಮಾಡೋದಕ್ಕಾಗೋದು. ಲೈಕ್ ಯುವರ್ ಎಮೋಷನ್, ಲೈಕ್ ಹೌ ಕ್ಯಾನ್ ಯು ರೆಸ್ಪಾಂಡ್. ಸೊ ಈ ಕಾರ್ಡಲ್ಲಿ ಬಂದು ಕಿಂಗ್ ಆಫ್ ಕಪ್ಸ್ ಬಂದು ಎಮೋಷ್ನಲಿ ಮೆಚ್ಯೂರ್ಡ್. ಕಿಂಗ್ ಆಫ್ ಕಪ್ಸ್ ಹತ್ರ ಹೋಗಿ ನೀವು ಅಷ್ಟು ಸುಲಭವಾಗಿ ಟ್ರಿಗರ್ ಮಾಡೋದಕ್ಕಾಗೋದಿಲ್ಲ. ಅವರ ಎಲಿಮೆಂಟಲ್ಲಿ ಕೂತಿರೋದು. ವಾಟರ್ ಎಲಿಮೆಂಟ್ ಬಂದು ಎಮೋಷನ್ಸ್. ನಾನು ಎಮೋಷನ್ಸ್ನ ರಾಜ. ಲೈಕ್ ಯು ಕ್ಯಾನಾಟ್ ಟ್ರಿಗರ್ ಮೀ. ಏನೋ ಒಂದು ಹೇಳಿಬಿಟ್ಟು ನನ್ನ ಟ್ರಿಗರ್ ಮಾಡಿ ನನ್ನಿಂದ ಆ ರಿಯಾಕ್ಷನನ್ನು ನೀವು ತೊಗೊಳೋದಕ್ಕಾಗೋದಿಲ್ಲ. ಬಿಕಾಸ್ ಐ ನೋ ನಾನು ಯಾರು ಅಂತ ನನಗೆ ಗೊತ್ತು, ನನ್ನ ಎಮೋಷನ್ಸ್ ಏನು ಅಂತ ನನಗೆ ಗೊತ್ತು, ನನ್ನ ಇಂಟ್ರೆಸ್ಟ್ಗಳೇನು ಅಂತ ನನಗೆ ಗೊತ್ತು, ನಾನು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನಗೆ ತಿಳುವಳಿಕೆ ಇದೆ. ನನ್ನ ಶ್ಯಾಡೋ ವರ್ಕ್ ಮಾಡಿದ್ದೀನಿ, ನನ್ನ ಪೇನನ್ನು ನಾನು ರಿಲೀಸ್ ಮಾಡಿದ್ದೀನಿ, ನಾನು ಹೀಲ್ ಆಗೋದಕ್ಕೆ ಆ ಹೀಲಿಂಗ್ ಜರ್ನಿನಲ್ಲಿ ನಾನಿದ್ದೀನಿ. ಸೊ ಯು ಕೆನಾಟ್ ಟ್ರಿಗರ್ ಮೀ, ಓಕೆ. ನನಗದು ಕಾಣಿಸ್ತಿದ್ರು, ನನ್ನ ಮುಂದೆ ಅದಿದ್ರು, ಐ ವಿಲ್ ಸ್ಮೈಲ್, ಐ ವಿಲ್ ಸೆಂಡ್ ಮೈ ಗ್ರ್ಯಾಟಿಟ್ಯೂಡ್, ಐ ಸೆಂಡ್ ಮೈ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸೇ ಗುಡ್ ಬೈ. ಎನಿಥಿಂಗ್ ಫ್ರಮ್ ದ ಪಾಸ್ಟ್ ಆರ್ ಎನಿ ಟ್ರಿಗರ್ಸ್ ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿ, ಲೈಕ್ ಅದು ನಮ್ಮ ಮೇಲೆ ಪವರ್ ತೊಗೊಳ್ಳೋಕ್ಕೆ ಬಿಡ್ದಿರ, ಹೌ ಕ್ಯಾನ್ ವಿ ಸ್ಟೇ ಸ್ಟ್ರಾಂಗ್, ಲೈಕ್ ಹೌ ಕ್ಯಾನ್ ವಿ ಹ್ಯಾಂಡಲ್ ಆ ಸಿಚುವೇಶನ್ ಮತ್ತೆ ನಮ್ಮ ಜೀವನದಲ್ಲಿ ಬಂದಾಗ ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಮುಂಚೆ ಅದೇ ಸಿಚುವೇಶನ್ ಬಂದಾಗ ಮೇ ಬಿ ವಿ ವರ್ ಓವರ್ ರಿಯಾಕ್ಟಿವ್, ಓವರ್ ಜಲಸ್ ಆರ್ ಓವರ್ ಥಿಂಕಿಂಗ್, ಆರ್ ನಮಗೆ ಕಂಟ್ರೋಲೇ ಇಲ್ಲ ಅನ್ನೋ ಥರ ಎಮೋಷನ್ಸ್ ಹೋಗ್ತಾ ಇದ್ದಿದ್ದು. ಬಟ್ ನಾವು I have matured, I have become a king, I have become a queen. ನಾನೀಗ ಕ್ವೀನ್ ಕಿಂಗ್ ಸ್ಟೇಜಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ, ಇಷ್ಟು ಗ್ರೌಂಡೆಡ್ ಆಗಿ ನಾನು ನನ್ನ ಎಲಿಮೆಂಟಲ್ಲಿ ಕೂತಿದ್ದೀನಿ. ಮುಂಚೆ ನಾನು ಯಾರಂತ ನನಗೆ ಗೊತ್ತಿರಲಿಲ್ಲ. ಸೊ ಸುಲಭವಾಗಿ ನೀವು ನನ್ನನ್ನು ಮ್ಯಾನುಪ್ಯುಲೇಟ್ ಮಾಡ್ಬೋದಾಗಿತ್ತು. ಬಟ್ ದಿಸ್ ಟೈಮ್ ನಾನು ಯಾರಂತ ನನಗೆ ಗೊತ್ತಿದೆ. ಸೊ ನೀವು ಬಂದು ನಿನಗೆ ಇದಾಗಲ್ಲ ಅಥವಾ ಇದು ಸಾಧ್ಯ ಇಲ್ಲ ಅಂತ ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಬಿಲೀವ್. ನಾನು ನಿಮ್ಮನ್ನು ನಂಬಲ್ಲ, ನಾನು ನನ್ನನ್ನು ನಂಬ್ತೀನಿ, ನಾನು ನನ್ನ ಟ್ಯಾಲೆಂಟ್ನ ನಂಬ್ತೀನಿ, ನನಗಿರುವಂಥ ತಿಳುವಳಿಕೆ ನಾನು ನಂಬ್ತೀನಿ, ನನಗಿರುವಂಥ ಆ ಕ್ಲಾರಿಟಿ, ನನ್ನ ಫ್ಯೂಚರ್ ಬಗ್ಗೆ ನನಗಿರುವಂಥ ಕ್ಲಾರಿಟಿನ ನಾನು ನಂಬ್ತೀನಿ. ಹೊರಗಡೆ ಇನ್ಫ್ಲೂಯೆನ್ಸಸ್ಗಳನ್ನ ನಾನು ನಂಬೋದಿಲ್ಲ.
ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಶಿವ ಪಾರ್ವತಿಯಿಂದ, ಬಿಕಾಸ್ ದೆರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್. ನೀವು ಈ ಟೆಸ್ಟಲ್ಲಿ ವಿನ್ ಆಗಿ ಆಚೆ ಬಂದಾಗ ಲೈಕ್ ಲುಕ್ ಅಟ್ ಆಲ್ ದ ಎಂಪ್ರೆಸ್ ಎನರ್ಜಿ, ಏಸ್ ಆಫ್ ವಾಂಡ್ಸ್ ಎನರ್ಜಿ, ಲೈಕ್ ನಿಮಗೆ ಕಾರ್ಡ್ಸ್ ತೆಗಿತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ, ಬಿಕಾಸ್ ದ ಕಾರ್ಡ್ಸ್ ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಅಗೇನ್ ದಿಸ್ ಇಸ್ ಗಾಡೆಸ್ ಎನರ್ಜಿ. End of the day, group number 2, you are moving forward. So this is last minute small test ಗಳು, ರಿಪೋರ್ಟ್ ಕಾರ್ಡ್ಗಳು, ಹಳೆ ಟ್ರಿಗರ್ಗಳು ಸ್ವಲ್ಪ ನಮ್ಮನ್ನು one second. So this is just a last minute thing. ಇವಾಗ ಸದ್ಯದಲ್ಲಿ ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ, ಐ ವಾಂಟ್ ಟು ಸಿ ಪಾರ್ವತಿ ಮಾ, ಸೊ ಐ ಆಮ್ ಮೂವಿಂಗ್ ಅರೌಂಡ್ ಎಲ್ಲ ಕಾರ್ಡ್ಸ್ನು. ದಟ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 2 ಶಿವ ಪಾರ್ವತಿಯಿಂದ ಇವತ್ತು. ಯು ಹ್ಯಾವ್ ಚೇಂಜ್ಡ್, ಯು ಹ್ಯಾವ್ ಗ್ರೋನ್. ಇಷ್ಟೊಂದು ಮೆಚೋರಿಟಿ, ಇಷ್ಟೊಂದು ಹೊಸ ಎನರ್ಜಿ ನಿಮ್ಮ ಲೈಫಲ್ಲಿ ಬಂದಿರೋದು. ವಿ ಆರ್ ಸೋ ಹ್ಯಾಪಿ, ವಿ ಆರ್ ಸೋ ಪ್ರೌಡ್ ಆಫ್ ಯು. ಸೊ ಅವ್ರ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋದು, ನಿಮ್ಮ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಬೇಕಾಗಿರುವಂಥ ರಿಸೋರ್ಸಸ್ನ, ಜನರನ್ನ, ಸಪೋರ್ಟ್ನ, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ನ ನಿಮಗೆ ಕೊಡ್ತಾ ಇರೋದು. ಇಟ್ ಈಸ್ ಅ ರಿವಾರ್ಡ್ ಫೇಸ್, ಅ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ನೀವು ಮೂವ್ ಆಗ್ತಾ ಇರೋದು ವಿತ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಸ್ ರಿಲೇಷನ್ಶಿಪ್ ಆ್ಯಂಡ್ ಆಲ್ಸೋ ಮಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸು ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಗ್ರೂಪ್ ನಂಬರ್ 2. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ಸೋ ಇವತ್ತು ಬೆಳಗ್ಗೆ ಮೆಸೇಜಸ್ ಏನಿತ್ತು ಇನ್ಸ್ಟಾಗ್ರಾಮಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಗೋ ಕ್ಲಿಕ್ ಆನ್ ದ್ಯಾಟ್, ವಾಚ್ ದ ವಿಡಿಯೋ ಆ್ಯಂಡ್ ಫಾಲೋ. ಆ್ಯಂಡ್ ಫೈನಲಿ ಡೋಂಟ್ ಫರ್ಗೆಟ್ ಟು ಎನ್ರೋಲ್ Intuitive Oracle card Oracle reader ಕೋರ್ಸ್ಗೆ. ಇಟ್ ಈಸ್ ಗೋನ್ ಬಿ ಅನ್ ಅಮೇಝಿಂಗ್ ಹೆಲ್ಪ್ಫುಲ್ ಕೋರ್ಸ್. ನಿಮ್ಮ ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯ ಗೈಡೆನ್ಸ್ನ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಕನೆಕ್ಷನನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ಆಲ್ ರೈಟ್, ಟೇಕ್ ಕೇರ್. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಆಲ್. ಬಾಯ್.